ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲಾ ಪೊಲೀಸ್ ಘಟಕದ ವತಿಯಿಂದ ಪೊಲೀಸ್ ಧ್ವಜ ದಿನಾಚರಣೆ ಹಾಗೂ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಟ್ರೋಫಿ ವಿತರಣಾ ಕಾರ್ಯಕ್ರಮ ನಗರದ ಪೊಲೀಸ್ ಕವಾಯತು ಮೈದಾನದಲ್ಲಿ ಗುರುವಾರ ನಡೆಯಿತು. ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳನ್ನು ಇದೀಗ ಸಹಕಾರಿಯಾಗಿ ನೀಡಲಾಗುತ್ತದೆ. ಆಗಮಿಸಿದ ಎಲ್ಲರೂ ಈ ಧ್ವಜಗಳನ್ನು ಪಡೆದು ತಮ್ಮ KC ಕಾರ್ಯಪ್ಪ PVSM VM ನಿವೃತ್ತ ಏರ್ ಮಾರ್ಷಲ್ ರವರಿಗೂ ಪೊಲೀಸ್ ಧ್ವಜವನ್ನು ನೀಡುತ್ತಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳು. ನಗರದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ಕಚೇರಿಯ ಕಂಪ್ಯೂಟರ್ ವಿಭಾಗದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ NS ತಿಮ್ಮಯ್ಯ ಅವರಿಗೆ ಏರ್ ಮಾರ್ಷಲ್ KC ಕಾರ್ಯಪ್ಪ ಅವರು ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಟ್ರೋಫಿಯನ್ನು ವಿತರಣೆ ಮಾಡಿದರು. ಪೊಲೀಸ್ ಇಲಾಖೆಯ ಜಿಲ್ಲಾ ಸಶಸ್ತ್ರ ಪೊಲೀಸ್ ಪಡೆ ವಿಭಾಗದಲ್ಲಿ AHC ಆಗಿ ಕರ್ತವ್ಯ ನಿರ್ವಹಿಸ್ತಾ ಇರುವ HS ಸುಧೀರ್ ಅವರಿಗೆ ಪೊಲೀಸ್ ವಿಶೇಷ ಘಟಕಗಳ ವಿಭಾಗದಲ್ಲಿ ಉತ್ತಮ ಸೇವೆ ಸಲ್ಲಿಸಿರುವುದಕ್ಕೆ ಪೊಲೀಸ್ ಟ್ರೋಫಿಯಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿಯವರು ನೀಡಿದರು. ಪೊಲೀಸ್ ಧ್ವಜ ದಿನಾಚರಣೆ ಪ್ರಯುಕ್ತ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಿವೃತ್ತ ಪೊಲೀಸ್ ಉಪನಿರೀಕ್ಷಕರಾದ KB ಅಚ್ಚಂಬ ಅವರು ಗೌರವ ವಂದನೆ ಸ್ವೀಕರಿಸಿ ಮಾತನಾಡಿ, ಕೊಡಗು ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಹಲವು ಬಾರಿ ಪೆರೇಡ್ನಲ್ಲಿ ಪಾಲ್ಗೊಂಡಿದ್ದು ಸ್ಮರಣೀಯವಾಗಿದೆ ಎಂದರು. ಏರ್ ಮಾರ್ಷಲ್ ನಿವೃತ್ತ KC ಕಾರ್ಯಪ್ಪ ಅವರು ಮಾತನಾಡಿ, ಪೊಲೀಸರು ಸಮಾಜದಲ್ಲಿ ಸಮಗ್ರತೆ, ಸಾಮರಸ್ಯ, ಭ್ರಾತೃತ್ವದಿಂದ ಕಠಿಣ ಪರಿಸ್ಥಿತಿಯಲ್ಲೂ ಕರ್ತವ್ಯ ನಿರ್ವಹಿಸ್ತಾ ಇರುವುದು ಶ್ಲಾಘನೀಯವೆಂದರು. ಸಮಾಜದಲ್ಲಿ ಶಾಂತಿ, ಸುವ್ಯವಸ್ಥೆ ಹಾಗೂ ನೆಮ್ಮದಿ ಬದುಕಿಗೆ ಪೊಲೀಸರ ಕರ್ತವ್ಯ ಪ್ರಜ್ಞೆ ಅಪಾರವಾಗಿದೆ ಎಂದರು. ನಾನು ಸುಮಾರು ವರ್ಷಗಳ ಕಾಲ ಈ ಮೈದಾನದಲ್ಲಿ ಕವಾಯಿತು ಮಾಡಿದ್ದೆ. ಈ ದಿನ ಈ ಸಮಾರಂಭದ ಕವಾಯಿತು ವಂದನೆಯನ್ನು ಸ್ವೀಕರಿಸಿದ್ದು ನನ್ನ ಜೀವನದ ಅತ್ಯುತ್ತಮ ಕ್ಷಣಗಳಲ್ಲಿ ಒಂದಾಗಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು ರಾಜ್ಯದ ಜನತೆಗೆ ನೀಡುವ ನಿರಂತರ ಸೇವೆಯ ಪ್ರೇರಣೆಯಾಗಿ ಧ್ವಜ ದಿನಾಚರಣೆಯನ್ನು ಕರ್ನಾಟಕ ಪೊಲೀಸ್ ಕಾಯ್ದೆ 1965ನೇ ಸಾಲಿನ ಏಪ್ರಿಲ್ 2ನೇ ತಾರೀಕಿನಂದು ಜಾರಿಗೆ ಬಂದ ದಿನದಂದೇ ಆಚರಿಸುವುದು ಸೂಕ್ತವೆಂದು ನಿರ್ಣಯಿಸಿ ಪ್ರತಿ ವರ್ಷ ಏಪ್ರಿಲ್ 2ನೇ ತಾರೀಕಿನಂದು ಕರ್ನಾಟಕ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಬೇರೆ ಇಲಾಖೆಗಳ ಕೆಲಸಕ್ಕೆ ಹೋಲಿಸಿದರೆ ಸಿಬ್ಬಂದಿಗಳು ನಿರ್ವಹಿಸುವ ಕೆಲಸಗಳು ವಿಭಿನ್ನವಾಗಿರುತ್ತದೆ. ದಿನದ 24 ಗಂಟೆಗಳು ಕೂಡ ನಾಡಿನ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಹಾಗೂ ಸಾರ್ವಜನಿಕರ ರಕ್ಷಣೆಯಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಪೊಲೀಸ್ ಇಲಾಖೆಯ ಕಾರ್ಯ ಸದಾ ಶ್ಲಾಘನೀಯ. ಪೊಲೀಸ್ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸೇವೆಗೆ ಸೇರಿದ ದಿನದಿಂದಲೂ ನಿವೃತ್ತಿಯಾಗುವವರೆಗೂ ಬಹಳ ಒತ್ತಡದಿಂದ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ. ಇದರಿಂದ ಆರೋಗ್ಯ ಸಮಸ್ಯೆಗಳಿಗೆ ಬಹುಬೇಗನೆ ಒಳಗಾಗುವುದು ಸಾಮಾನ್ಯವಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ RN ಬಿಂದುಮಣಿಯವರು ಮಾತನಾಡಿ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಜೊತೆ ಸಾರ್ವಜನಿಕರ ಬೆಂಬಲ ಮತ್ತು ಸಹಕಾರ ಅತ್ಯಗತ್ಯ ಎಂದರು. ನಿವೃತ್ತ ಯೋಧರ ಕಲ್ಯಾಣಕ್ಕಾಗಿ
ಧ್ವಜ ದಿನಾಚರಣೆಯನ್ನು ಆಚರಿಸುತ್ತಿತ್ತು. ಅದೇ ರೀತಿ ಕರ್ನಾಟಕ ರಾಜ್ಯ ಪೊಲೀಸ್ ಪಡೆಯು ರಾಜ್ಯದ ಜನತೆಗೆ ಮಾಡುವ ನಿರಂತರ ಸೇವೆ ಪ್ರತೀಕವಾಗಿ ಧ್ವಜ ದಿನಾಚರಣೆಯನ್ನು ಆಚರಿಸಲು ನಿಶ್ಚಯಿಸಿ ಭವ್ಯ ವಿಶಾಲ ಕರ್ನಾಟಕದ ಜನತೆಯ ಸೇವೆಗಾಗಿ ರಚಿಸಲ್ಪಟ್ಟ ಕರ್ನಾಟಕ ಪೊಲೀಸ್ ಆಕ್ಟ್ ಸಾಲಿನ ಏಪ್ರಿಲ್ 2ರಂದು ಜಾರಿಗೆ ಬಂದ ದಿನವೊಂದೇ ಧ್ವಜ ದಿನಾಚರಣೆಯನ್ನು ಆಚರಿಸಬೇಕೆಂಬುದು ಸೂಕ್ತವೆಂದು ಎನಿಸಿದ್ದು ಏಪ್ರಿಲ್ 2ರಂದು ಧ್ವಜ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಪೊಲೀಸ್ ಧ್ವಜ ದಿನಾಚರಣೆಯ ಪ್ರಮುಖ ಉದ್ದೇಶ ಇಲಾಖೆಯ ನಿವೃತ್ತ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸುವಂತದ್ದಾಗಿರುತ್ತದೆ. ಪೊಲೀಸ್ ಪಡೆ ಸಮರ್ಥವಾಗಿ ಕಾರ್ಯನಿರ್ವಹಿಸಬೇಕಾದರೆ ಸಾರ್ವಜನಿಕರ ಬೆಂಬಲ ಹಾಗೂ ಸಹಕಾರ ಹೆಚ್ಚಾಗಿ ಬೇಕಾಗುತ್ತದೆ. ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯನಿರ್ವಹಣೆ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿದಾಗ ಪೊಲೀಸ್ ಮತ್ತು ಸಾರ್ವಜನಿಕರ ಸಂಬಂಧ ಬಲವಾಗುತ್ತದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಆರೋಗ್ಯ ಭಾಗ್ಯ, ಪೊಲೀಸ್ ಕ್ಯಾಂಟೀನ್ ಹಾಗೂ ವಿವಿಧ ರೀತಿಯ ಧನ ಸಹಾಯ ಸೌಲಭ್ಯವನ್ನು ಒದಗಿಸಲಾಗಿರುತ್ತದೆ. ಈ ಯೋಜನೆಯಲ್ಲಿ ಪ್ರಯೋಜನವು ಅಧಿಕಾರಿಗಳಿಂದ ಹೆಚ್ಚಾಗಿರುವ ಕಾರಣದಿಂದ ಎಲ್ಲ ಅಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಆರೋಗ್ಯ ಭಾಗ್ಯ ಯೋಜನೆಯ ಸದಸ್ಯರಾಗಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಜಿಲ್ಲಾ ಪೊಲೀಸ್ ಮೀಸಲು ಪಡೆಯ ಪೊಲೀಸ್ ನಿರೀಕ್ಷಕರಾದ ಗಣೇಶ್ ಅವರು ನಿರ್ವಹಿಸಿದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ನಿವೃತ್ತ PSI ಅಚ್ಚಮ್ಮ ಅವರು ಪಥಸಂಚಲನ ತಂಡಗಳ ಪರಿವೀಕ್ಷಣೆ ಮಾಡಿದರು. ನಗರಸಭೆ ಅಧ್ಯಕ್ಷರಾದ P. ಕಲಾವತಿ, ಡಿವೈಎಸ್ಪಿಗಳಾದ PA ಸೂರಜ್, ಮಹೇಶ್ ಕುಮಾರ್, ಚಂದ್ರಶೇಖರ್, ಸೈಬರ್ ಅಪರಾಧ ವಿಭಾಗದ ಡಿವೈಎಸ್ಪಿ ಲಕ್ಷ್ಮೀಕಾಂತ ತಳವಾರ, ಹಿರಿಯ ಪೊಲೀಸ್ ಅಧಿಕಾರಿ IP. ಮೇದಪ್ಪ, ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಉಪಾಧೀಕ್ಷಕರು ವಿರಾಜಪೇಟೆ ಉಪವಿಭಾಗಿಯವರು ನೀಡಬೇಕು ಅಂತ. ಮಡಿಕೇರಿ ನಗರದ ಮಧ್ಯಭಾಗದಲ್ಲೊಂದು ಗುಜರಿ ರಸ್ತೆ ಶಿರೋನಾಮೆ ಅಡಿ ಕೊಡಗು ಚಾನಲ್ನಲ್ಲಿ ಬುಧವಾರ ಬಿತ್ತರಿಸಲಾಗಿದ್ದ ವರದಿಗೆ ಫಲಶ್ರುತಿ ದೊರೆತಿದೆ. ಮಡಿಕೇರಿ ನಗರದ ಗಣಪತಿ ಬೀದಿಯಿಂದ ದಾಸವಾಳ ರಸ್ತೆಗೆ ತೆರಳುವ ರಸ್ತೆಯ ಎರಡೂ ಬದಿಗಳಲ್ಲಿ ಗುಜರಿ ವಸ್ತುಗಳನ್ನು ಹರಡಿದ್ದು, ಇದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು ಮತ್ತು ಆದಷ್ಟು ಬೇಗ ಈ ಗುಜರಿ ಗೋಡನ್ ಅನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತೆ ಸುತ್ತಮುತ್ತಲಿನ ನಿವಾಸಿಗಳು ಒತ್ತಾಯಿಸಿದರು. ಅಲ್ಲದೆ ನಗರಸಭೆಯ ಸಾಮಾನ್ಯ ಸಭೆಯಲ್ಲೂ ಈ ವಿಷಯ ಚರ್ಚೆಯಾಗಿತ್ತು. ಈ ಬಗ್ಗೆ ಬುಧವಾರ ಕೊಡಗು ಚಾನಲ್ ವರದಿ ಮಾಡಿದ ಬೆನ್ನಲ್ಲೇ ಗುರುವಾರ ನಗರಸಭೆಯ ಆರೋಗ್ಯ ನಿರೀಕ್ಷಕರಾದ ಹರಣಿ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ತೆರಳಿ ಗೋಡೌನ್ ಮಾಲೀಕರಿಗೆ ನೋಟಿಸ್ ಜಾರಿಗೊಳಿಸಿದ್ದು, ಕೂಡಲೇ ರಸ್ತೆ ಬದಿಯಲ್ಲಿರುವ ಗುಜರಿ ವಸ್ತುಗಳನ್ನು ಸ್ಥಳಾಂತರ ಮಾಡದಿದ್ದಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟಂತೆ ಉಪಕರಣಗಳ ಬೆಲೆ ದುಪ್ಪಟ್ಟಾಗಿರುವ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕುಗಳನ್ನು ಒಳಗೊಂಡ ದಕ್ಷಿಣ ಕೊಡಗಿನ ವೃತ್ತಿನಿರತ ಛಾಯಾಗ್ರಾಹಕರಿಗೆ ಅನ್ವಯವಾಗುವಂತೆ ಛಾಯಾಗ್ರಹಣದ ದರವನ್ನು 10% ಹೆಚ್ಚು ಮಾಡಿರುವುದಾಗಿ ದಕ್ಷಿಣ ಕೊಡಗು ಛಾಯಾಚಿತ್ರಗಾರರ ಸಂಘದ ಅಧ್ಯಕ್ಷರಾದ DC ರವೀಂದ್ರ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, ಪ್ರಸ್ತುತ ಪ್ರೊಫೆಷನಲ್ ಕ್ಯಾಮೆರಾಗಳ ಬೆಲೆ ಗಗನಕ್ಕೇರಿದ್ರೆ ವೃತ್ತಿಗೆ ಸಂಬಂಧಪಟ್ಟ ಪರಿಕರಗಳಾದ ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್, ಫೋಟೋ ಪ್ರಿಂಟ್, ಆಲ್ಬಮ್ ಮುಂತಾದವುಗಳ ದರ ದುಪ್ಪಟ್ಟಾಗಿದೆ. ಇದರಿಂದ ಈಗಿನ ದರದಲ್ಲಿ ಸ್ಟುಡಿಯೋಗಳನ್ನು ನಡೆಸುವುದು ಪ್ರಯಾಸಕರವಾಗಿರುವುದರಿಂದ ದರ ಹೆಚ್ಚಳ ಮಾಡಿರುವುದಾಗಿ ಹೇಳಿದರು. ಸುಮಾರು ವರ್ಷದಿಂದ ನಾವು ಇದನ್ನು ಮಾಡಿರಲಿಲ್ಲ. ನಮ್ಮ ಫೋಟೋಗ್ರಫಿ ಮೆಟೀರಿಯಲ್ಸ್ಗಳು, ಕ್ಯಾಮರಾ ಆಗಲಿ, ಪ್ರಿಂಟರ್ ಆಗಲಿ, ಪೆನ್ಡ್ರೈವ್ಗಳಾಗಲಿ, ಮೆಮೊರಿ ಕಾರ್ಡ್ ಆಗಲಿ, ಎಲ್ಲದಕ್ಕೆ ತುಂಬ ಮೊದಲು ಇದ್ದಿದ್ದಕ್ಕಿಂತ ಡಬಲ್ ಜಾಸ್ತಿ ಆಗಿದೆ. ಅದರಿಂದ ನಾವು ಸುಮಾರು ವರ್ಷದಿಂದ ನಾವು ನಮ್ಮ ಪ್ರೈಸ್ ಲಿಸ್ಟ್ನ ಜಾಸ್ತಿ ಮಾಡಿರಲಿಲ್ಲ. 10 ವರ್ಷ ಹಿಂದೆ ಮಾಡಿರೋದು. ಈಗ ಜಾಸ್ತಿ ಮಾಡಿದ್ದೀವಿ. ಇದು ಜನರಿಗೆ ಗೊತ್ತಾಗಬೇಕು ಅಂತೇಳಿ ನಾವು ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸೋಣ ಅಂತೇಳಿ ನಾವು ಬಂದಿದ್ದೀವಿ. ಎಲ್ಲ ಕ್ಯಾಮರಾಗಳು, ಪ್ರಿಂಟರ್ಗಳು ಎಲ್ಲ ಜಾಸ್ತಿ ದುಪ್ಪಟ್ಟಾಗಿದೆ. ಮತ್ತು ಕೆಲವೊಂದು ಸರ್ಕಾರದ ಯೋಜನೆಗಳೆಲ್ಲ ಆನ್ಲೈನಲ್ಲೇ ಆಗ್ತಿದೆ. ಅದನ್ನ ನಮಗೆ ಹೊಡ್ತಾ ಇದೆ. ನಮಗೆ ಆ ಕೆಲಸಗಳು ಸಿಗ್ತಾ ಇಲ್ಲ. ಮತ್ತು ಸ್ಟುಡಿಯೋದಲ್ಲಿ ಪ್ರೈಸ್ಗಳು ತುಂಬ ಕಡಿಮೆ ಮುಂದೆಗಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. 10% ಜಾಸ್ತಿ ಮಾಡಿದ್ದೀವಿ ಮೊದಲಿಗಿಂತ.
ಇದನ್ನು ನಮ್ಮ ಸಾರ್ವಜನಿಕರು ಅರ್ಥ ಮಾಡಿಕೊಂಡು ನಮಗೆ ಮೊದಲನೇ ಥರನೇ ಸಹಕಾರ ನೀಡಬೇಕು ಅಂತ ಎಲ್ಲರನ್ನ ಕೇಳ್ಕೊಳ್ತೀವಿ. ಈಗ ಕೆಲವೊಂದು ಸಲ ಕಸ್ಟಮರ್ಸ್ ಏನು ಮಾಡ್ತಾರೆ ಅಂತಂದರೆ, ಈಗ ಆನ್ಲೈನಲ್ಲಿ ಹೊರಗಡೆ ಅವ್ರನ್ನ ಕರ್ಸ್ಕೊಂತ ಪ್ರಕರಣ ಮಾಡಿಸ್ತಿದ್ದಾರೆ. ಅದು ಒಂದು ಮಾಡ್ತಾರೆ. ನನಗೆ ಸ್ಥಳೀಯವಾಗಿ ಹೋಗಿ ಅಂತ ನಾವು ಒಂದು ಬೇಡಿಕೆ ಸಲ್ಲಿಸ್ತೀವಿ. ನಮಗೆ ಬರೀ 6 ತಿಂಗಳು ಮಾತ್ರ ಪಾಸ್ಪೋರ್ಟ್ ಸೈಜ್ 8 ಕಾಪಿನ 150 ರೂಪಾಯಿ ಮಾಡಿದ್ದೇವೆ. ಎಷ್ಟಿತ್ತು ಅದು? 120 ಓಕೆ. ಅದನ್ನ 150 ಮಾಡಿದ್ದೇವೆ. ಇದು 10 ಕಾಪಿ 170 ರೂಪಾಯಿ ಮಾಡಿದ್ದೇವೆ. 150 ರೂಪಾಯಿ ಇತ್ತು. ಹಾಗೆ 16 ಕಾಪಿ 250 ಮಾಡಿದ್ದೇವೆ. ಎಷ್ಟು 200 ಇತ್ತು ಅದು? ಹೌದು 200. ಫಂಕ್ಷನ್ದು ನಮ್ಮದು 35,000 ರೂಪಾಯಿ ಇತ್ತು. ಫಂಕ್ಷನ್ಗಳಿಗೆ ಫಂಕ್ಷನ್ 2 ಡೇಸ್ ವೆಡ್ಡಿಂಗ್ಗೆ 2 ಡೇಸ್ ಫಂಕ್ಷನ್ಗಳೆಲ್ಲ ಫೋಟೋ ವಿಡಿಯೋ ಎರಡು ಸೇರಿ ಫೋಟೋ ವಿಡಿಯೋ ಎರಡು ಸೇರಿ ಮಾಡ್ತಾ ಇದ್ರು. ಎಲ್ಲ ಕಾಸ್ಟ್ಲಿ ಆಗೋಗಿದೆ ಕ್ಯಾಮರಾಗಳು. ಇದರಿಂದಾಗಿ ತುಂಬ ಕಷ್ಟ. ಅದೇ ರೇಟಿಗೆ ಹೋಗೋದ್ರೆ ನಮ್ಮ ಜೀವನ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಾರ್ವಜನಿಕರಿಗೆ, ಗ್ರಾಹಕರಿಗೆ ಒಂದು ಮನವಿ, ದಯವಿಟ್ಟು ಇದನ್ನು ನಮಗೆ ಸಹಕರಿಸಿ. ಆಯಿತಾ? ನಾವು ಕೂಡ ನಿಮ್ಮೊಂದಿಗೆ ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ಸಹಕಾರ ಬೇಕು ಅಂತ ಹೇಳ್ಕೊಟ್ಟಿದ್ದು ಒಂದು ನಮ್ಮ ಮುಖಾಂತರ ಸಾರ್ವಜನಿಕ ಗ್ರಾಹಕರಿಗೆ ಮಾಧ್ಯಮ ತಿಳಿಸಬೇಕಾಗಿದೆ. ಫೋಟೋಗ್ರಫಿ ಮಾಡೋರಿದ್ದಾರೆ, ಅವರಿಂದ ಸುಮಾರು ಜನರದ್ದು ಕಂಪ್ಲೇಂಟ್, ಕಸ್ಟಮರ್ ಕಂಪ್ಲೇಂಟ್ ನಮ್ಮ ಸಂಘಕ್ಕೆ ಬರ್ತಾ ಇದೆ. ಯಾಕಂದ್ರೆ ಅವ್ರು ತೆಗೆದುಬಿಡ್ತಾರೆ, ಅಡ್ವಾನ್ಸ್ ಅಮೌಂಟ್ ತೆಗೆದುಬಿಟ್ಟು ಆಮೇಲೆ ಕಸ್ಟಮರ್ ಫೋನ್ ಮಾಡಿದ್ರೆ ರಿಸೀವ್ ಮಾಡೋದಿಲ್ಲ, ಕಾಂಟ್ಯಾಕ್ಟ್ ಮಾಡಿ ಜಾಗ ಇರೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಕಸ್ಟಮರ್ಗಳಿಗೆ ಒಂದು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ದಯವಿಟ್ಟು ನೀವು ಆರ್ಡರ್ ಬುಕ್ ಮಾಡುವಾಗ ID ಕಾರ್ಡ್ನ ನೋಡ್ಕೊಂಡು ಬುಕ್ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ PJ ಶರತ್, ಕಾರ್ಯದರ್ಶಿ HV ರಾಮದಾಸ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ರೀಡೆ ಜೀವನದಲ್ಲಿ ಶಿಸ್ತು, ಸಂಯಮ, ಸಂಸ್ಕೃತಿಯಿಂದ ಕಲಿಸುತ್ತೆ ಅಂತ ನಿವೃತ್ತ ಕರ್ನಲ್ ಹಾಗೂ ಮ್ಯಾರಥಾನ್ ಓಟಗಾರ ಕಾವೇರಪ್ಪ ಹೇಳಿದ್ದಾರೆ. ವಂಡರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ದಿವಂಗತ CV ಶಂಕರಸ್ವಾಮಿ ಅವರ ಹೆಸರಲ್ಲಿ ಏರ್ಪಡಿಸಲಾಗಿರುವ 32ನೇ ವರ್ಷದ ಮಕ್ಕಳ ಬೇಸಿಗೆ ಕ್ರೀಡಾ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ರೀಡೆ ದೈಹಿಕ ಸಾಮರ್ಥ್ಯದೊಂದಿಗೆ ಸಾಧನೆ ಮಾಡುವ ಛಲವನ್ನು ಬಲಪಡಿಸುತ್ತೆ. ಕ್ರೀಡೆಯಲ್ಲಿ ಸಾಧನೆ ಮಾಡಿದವರಿಗೆ ಉದ್ಯೋಗಾವಕಾಶಗಳು ದೊರಕುತ್ತವೆ ಎಂದರು. ಅವರ ಕುಟುಂಬದ ದೊಡ್ಡ ಸಂಸ್ಥೆ CVS ಸಹೋದರರು ಅಂತೇಳಿ ಕೊಡಗಿನಾದ್ಯಂತ ಬಹಳ ದೊಡ್ಡ ಒಂದು ಇಂಡಸ್ಟ್ರಿ ಆಗಿತ್ತು ಆ ಕಾಲದಲ್ಲಿ. ಫೋಲ್ಡ್ ಮಾಡಿ, ಫ್ರಂಟ್ ನೀ ಫೋಲ್ಡ್ ಮಾಡಿ, ಬ್ಯಾಕ್ ಫುಟ್ ನೋಡಿ ಹೆಂಗಿದೆ ಅಂತ. ಬ್ಯಾಕ್ ಫುಟ್ ಈ ಥರ ಬರಬೇಕು. ಫುಲ್ ಲೆಂಜಿಂಗ್, ಸ್ವಲ್ಪ ಲೆಂಜಿಂಗ್ ಮಾಡಿ. ಅವಶತಾಯುಷಿ ಶಾಸ್ತ್ರಯಾಮಹೇ ಅವಶತಾಯುಷಿ ಈಶ್ವರ ಸದಾ ತ್ವಾಂ ಚ ರಕ್ಷತು ಈಶ್ವರ ಸದಾ ತ್ವಾಂ ಚ. ಅಧ್ಯಕ್ಷತೆ ವಹಿಸಿದ್ದ ವಾಂಡರ್ಸ್ ಅಧ್ಯಕ್ಷ ಕೋಟೆರ ಮುದ್ದಯ್ಯ ಮಾತನಾಡಿ, ಶಿಬಿರದಲ್ಲಿ ತರಬೇತುದಾರರು ಹೇಳಿಕೊಡುವುದನ್ನು ಮನನ ಮಾಡಿಕೊಂಡು ಅಭ್ಯಾಸ ಮಾಡಬೇಕು, ಚೆನ್ನಾಗಿ ಕಲಿತು ಮುಂದೆ ಬರಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭ ದಿವಂಗತ ಶಂಕರಸ್ವಾಮಿ ಅವರ ಹುಟ್ಟುಹಬ್ಬವಾದ್ದರಿಂದ ಕಾರ್ಯಕ್ರಮದಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಹಿರಿಯ ಆಟಗಾರರಾದ ಪಾಡೆಯಂಡ ಮಣಿ ಮೇದಪ್ಪ, ಆಸಿಫ್, CV ಶಂಕರ್ ಅವರ ಪುತ್ರ ಗುರುದತ್ ಪಾಲ್ಗೊಂಡಿದ್ದರು. ಅಲ್ಲದೆ ಶಿಬಿರದ ಸಂಚಾಲಕ ಬಾಬು ಸೋಮಯ್ಯ, ಪದಾಧಿಕಾರಿಗಳಾದ ಬೊಪ್ಪಂಡ ಶ್ಯಾಮ್ ಪೂಣಚ್ಚ, ಕೋಟೆರ ನಾಣಯ್ಯ, ನಂದ ಕುಡೆಕಲ್ ಸಂತೋಷ್, TV ಲೋಕೇಶ್, ತರಬೇತುದಾರರಾದ ಕೇನೇರ ಕಾವ್ಯ, ನಾಟೋಳಂಡ ಸುರೇಶ್ ಮತ್ತಿತರರು ಪಾಲ್ಗೊಂಡಿದ್ದರು.
ಚೇರಂಬಾಣೆ ಸಮೀಪದ ಬೇಂಗೂರಿಂದ ಶ್ರೀ ಸುಬ್ರಹ್ಮಣ್ಯ ದೇವಾಲಯದ ಪಂಚಲೋಹದ ಬಿಂಬ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶಾಭಿಷೇಕ ಏಪ್ರಿಲ್ 8ರಿಂದ 10ರವರೆಗೆ ನಡೆಯಲಿದೆ ಎಂದು ದೇವಾಲಯ ಸಮಿತಿ ಅಧ್ಯಕ್ಷರಾದ ಪಟ್ಟಮಾಡ ಡಿ ಪೊನ್ನಪ್ಪ ಅವರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದವರು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಪಟ್ಟಮಾಡ ಕುಟುಂಬಸ್ಥರ ವತಿಯಿಂದ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳು ಆಯೋಜಿತವಾಗಿದೆ ಎಂದರು. ಏಪ್ರಿಲ್ 8ರಂದು ಸಂಜೆ 7 ಗಂಟೆಗೆ ಪ್ರಾರ್ಥನೆ, ಬಿಂಬ ಪರಿಗ್ರಹ, ಪುಣ್ಯಾಹ, ಪ್ರಾಸಾದ ಶುದ್ಧಿ, ವಾಸ್ತು ರಕ್ಷೋಧ್ನ ಹೋಮ ಮತ್ತು ವಾಸ್ತು ಬಲಿ ನಡೆಯಲಿದೆ. ಏಪ್ರಿಲ್ 9ರಂದು ಬೆಳಗ್ಗೆ 7 ಗಂಟೆಗೆ ಗಣಪತಿ ಹೋಮ, ಬಿಂಬ ಶುದ್ಧಿ, ಕಲಶ ಪೂಜೆ, ಸ್ಕಂದ ಪ್ರಾಯಶ್ಚಿತ ಹೋಮ, ಶಾಂತಿ ಹೋಮ, ಪ್ರೋಕ್ತ ಹೋಮ, ಅನುಜ್ಞಾ ಕಲಶ ಪೂಜೆ, ಅನುಜ್ಞಾ ಪ್ರಾರ್ಥನೆ, ಸಂಹಾರ ತತ್ವ ಹೋಮ, ಕಲಶಾಭಿಷೇಕ, ಜೀವ ಕಲಶ ಪೂಜೆ, ಜೀವೋದ್ವಾಸನೆ, ಜೀವ ಕಲಶ, ಶಯ್ಯ ಗಮನ ಜರುಗಲಿದೆ ಎಂದರು. ನಾವೆಲ್ಲ ಸೇರಿ ನಮ್ಮ ಕೊಡಗಿನ ತಂತ್ರಿಗಳಾದ ನೀಲೇಶ್ವರ ಪದ್ಮನಾಭ ತಂತ್ರಿಯವರನ್ನ ಭೇಟಿಯಾಗಿ ಈ ಥರ ಪ್ರಶ್ನೆಯಲ್ಲಿ ಬಂದಿದೆ. ನಾವು ಅದಕ್ಕೆ ಏನು ಮಾಡಬೇಕು ಕುಟುಂಬ ಅಂತ ಕೇಳಾಗ, ನೀವು ನಿಮ್ಮ ಕುಟುಂಬದಲ್ಲಿ 5 ಮನೆಯಲ್ಲಿ ಸರ್ಕಳ ಸುಬ್ರಹ್ಮಣ್ಯ ಭಟ್ ಅವರಿಂದ ಅಷ್ಟಮಂಗಲ ಪ್ರಶ್ನೆ ನಿಲ್ಲಿಸಿ ಎಲ್ಲ ಪರಿಹಾರ ಪೂಜೆಗಳನ್ನು ಮಾಡಿಕೊಂಡು ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿರ್ತೇವೆ. ನಾವು ನಮ್ಮ 5 ಮನೆಯಲ್ಲಿ ಅಷ್ಟಮಂಗಲ ಪ್ರಶ್ನೆ ಇರಿಸಿದಲ್ಲಿ ಸುಮಾರು ಲೋಪ ದೋಷಗಳು ಕಂಡು ಬಂತು. ಅದನ್ನೆಲ್ಲ ಬಗೆಹರಿಸಿಕೊಂಡು ತಲಕಾವೇರಿಯಲ್ಲಿ ಕೂಡ ತಿಂಗಳು ನಡೆಯುವಂಥ ನೈವೇದ್ಯಕ್ಕೆ ನಮ್ಮ ಕುಟುಂಬದಿಂದ ಅಕ್ಕಿ ಆ ಕಾಲದಿಂದ ಇವತ್ತಿನವರೆಗೆ ಕೂಡ ಯಾವ ತಿಂಗಳು ತಪ್ಪದ ರೀತಿಯಲ್ಲಿ ನಿತ್ಯ ನೈವೇದ್ಯಕ್ಕೆ ಅಕ್ಕಿ ನಾವು ಕುಟುಂಬದಿಂದ ಕೊಡ್ತಾ ಬರ್ತಿದ್ದೀವಿ. ಅದು ಕೊಡಬೇಕು ಅಂದರು. ಆಗ ಸುಬ್ರಹ್ಮಣ್ಯ ಸ್ವಾಮಿ ದೇವರ ವಿಚಾರ ಬರುವಾಗ, ಸುಬ್ರಹ್ಮಣ್ಯ ದೇವರ ನೀವು ಏನು ಗುಡಿ ಮಾಡಿದ್ದೀರಿ ಅದು ಅವೈಜ್ಞಾನಿಕವಾಗಿದೆ, ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಸರಿಪಡಿಸ್ಕೊಂಡ್ರೆ ನಿಮಗೆ ಊರಿಗೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅಂತ ಹೇಳೋದು ಪ್ರಶ್ನೆಯಲ್ಲಿ ಕಂಡು. ಅದಕ್ಕೋಸ್ಕರ ನಾವು ವಾಸ್ತುಶಿಲ್ಪಿಗಳನ್ನು ಕಲಿಸಿ ನೂತನವಾಗಿ ಕಲ್ಲಿನಲ್ಲೇ ಹೊಸ ಗುಡಿಯನ್ನು ಮಾಡಿ ಹೊಸ ಪಂಚಲೋಹದ ಬಿಂಬವನ್ನು ಕೂಡ ತಯಾರು ಮಾಡೋದು. ಈಗ ನಮಗೆ ತಂತ್ರಿಗಳು ಇದೇ 8, 9, 10ನೇ ತಾರೀಕಿನಂದು ಪುನರ್ ಪ್ರತಿಷ್ಠಾಪನೆ ಬ್ರಹ್ಮ ಕಲಸದ ದಿವಸವನ್ನು ನಿಗದಿ ಮಾಡಿರ್ತಾರೆ. ಇಡೀ ನಮ್ಮ ಬೇಗೂರಿನಲ್ಲಿ ಒಂದೇ ಸುಬ್ರಹ್ಮಣ್ಯ ಸ್ವಾಮಿಯಾಗಿದೆ. ಅದು ಅಲ್ಲಿಗೆ ಭಕ್ತರು ಅನೇಕರು ಬರ್ತಿದ್ದಾರೆ. ತದನಂತರದಲ್ಲಿ ಈಗ ನಾವು ಸ್ವಲ್ಪ ಅಭಿವೃದ್ಧಿಗೊಳಿಸಿದ ಸಮಯ ನೋಡುವಾಗ ಇಡೀ ಕೊಡಗಿನಲ್ಲೂ ಇದು ನಮ್ಮ ಸುಬ್ರಹ್ಮಣ್ಯ ದೇವರ ಪ್ರಖ್ಯಾತಿ ಬೆಳೆಯುತ್ತಿದೆ. ಎಲ್ಲರಿಗೂ ಭಕ್ತರು ಬರಲಿಕ್ಕೆ ಶುರುವಾಗ್ತದೆ ಅಂತ ಅನಿಸ್ತದೆ. ಆದ್ದರಿಂದ ಆ ದಿನ 9, 10 ಎಲ್ಲ ಕೊಡಗಿನ ಎಲ್ಲ ಭಕ್ತವೃಂದದವರು, ನಮ್ಮ ಕುಟುಂಬದವರು, ನಮ್ಮಲ್ಲಿಂದ ಕುಟುಂಬದಿಂದ ಕೊಟ್ಟಂತ ನಾವು ನಮ್ಮ ಭಾಷೆ ಕಾಮನ ನುಡಿತೀವಿ, ತವರ ಮನೆ ಹೆಣ್ಣು ಮಕ್ಕಳು, ಆಮೇಲೆ ಇಡೀ ಊರಿನವರು ಎಲ್ಲ ಜಾತಿ ಭೇದ ಎಲ್ಲವನ್ನು ಮರೆತು ಆ ದಿವಸ ಅಲ್ಲಿ ಬಂದು ದೇವಸ್ಥಾನದ ಶುಭ ಗಳಿಗೆಯಲ್ಲಿ ಪಾಲ್ಗೊಂಡು ಎಲ್ಲರೂ ದೇವರ ಕೃಪೆಗೆ ಪಾಲ್ಗೊಳ್ಳಲಾಗಬೇಕು ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಕೇಳ್ಬೋದು. ಗೋಷ್ಠಿಯಲ್ಲಿ ದೇವಸ್ಥಾನ ಸಮಿತಿಯ ಕಾರ್ಯದರ್ಶಿಗಳಾದ ಪಟ್ಟಮಾಡ ಬೋಪಣ್ಣ ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡ ಕೂಲಿ ಕಾರ್ಮಿಕ ಕುಟುಂಬಗಳ ಪಡಿತರ ಚೀಟಿಯನ್ನು ರದ್ದು ಮಾಡ್ತಾ ಇರುವುದರಿಂದ ಬಡ ಕುಟುಂಬಗಳಿಗೆ ಸರ್ಕಾರದ ಪಡಿತರ ಸೌಲಭ್ಯಗಳು ದೊರಕುತ್ತಿಲ್ಲ. ಕೂಡಲೇ ಸರ್ಕಾರ ಸ್ಪಂದಿಸಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ಒದಗಿಸುವಂತೆ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ನಗರ ಸಮಿತಿ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ತಲುಪಿಸುವಂತೆ ವಿರಾಜಪೇಟೆ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಮೂಲಕ ಮನವಿ ಸಲ್ಲಿಸಿದರು. ಬಡವರಿಗೆ ಕಾರ್ಡ್ ನೀಡದ ಸರ್ಕಾರದ ನೀತಿಗೆ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ. ಆಗಿರತಕ್ಕಂಥವರು 2 ವರ್ಷದ ಹಿಂದೆ ಅರ್ಜಿ ಕೊಟ್ಟರು ಕೂಡ ಅದು ಇನ್ನೂ ಕೂಡ ಅರ್ಜಿಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು. ಅದೇ ರೀತಿ ಅವರನ್ನು ಕಾಯಿಸ್ತಾ ಇರತಕ್ಕಂಥದ್ದು. ನಿರಂತರವಾಗಿ ವಾರದಲ್ಲಿ 2 ದಿನ ಇಲ್ಲಿ ಕಾರ್ಡ್ ಕೊಡಿ ನಮಗೆ ಕಾರ್ಡ್ ಇಲ್ಲ ಅಂತೇಳಿ ಬಂದು ಹೋಗುವಂಥ ಪರಿಸ್ಥಿತಿಗಳಿದೆ. ಈ ರೀತಿ ಗೊಂದಲವನ್ನು ಸೃಷ್ಟಿ ಮಾಡಿ ಒಂದೆಡೆ ರಾಜ್ಯ ಸರ್ಕಾರ ಹಲವು ಯೋಜನೆಗಳನ್ನು ಕೊಟ್ಟು ಬಡವರ ಕೈ ಹಿಡಿತೀವಿ ಅಂತ ಹೇಳೋದು ಒಂದು ಕಡೆ ಆದರೆ, ಮತ್ತೊಂದೆಡೆ ಅರ್ಹತೆ ಇರತಕ್ಕಂಥವರ ಕಾರ್ಡ್ಗಳನ್ನು ರದ್ದು ಮಾಡಲು ಕೂಡ ಹೊರಟಿವೆ.
ಇದು ಕೂಡ ಇದರಿಂದಾಗಿ ತುಂಬ ಅಗತ್ಯವಾದಂಥ ಅವಶ್ಯಗಳಿಗೆ ಕೂಡ ಬಡವರಿಗೆ ತೊಂದರೆ ಆಗ್ತಾ ಇದೆ. ಒಂದು BPL ಕಾರ್ಡ್ ಇರತಕ್ಕಂಥದ್ದು ಬರೀ ಅದೊಂದು ಕಾಗದ ಅಲ್ಲ, ಅದರಿಂದ ತುಂಬ ಅನುಕೂಲತೆಗಳು ಕೂಡ ಬಡವರಿಗೆ ಸಿಗ್ತದೆ. ಎಲ್ಲರಿಗೂ BPL ಕಾರ್ಡು ನೀಡಲೇಬೇಕು. ಅರ್ಹರ ಗಾಡಿಗಳನ್ನು ಕಸಿದುಕೊಳ್ಳುವ ಸರ್ಕಾರ ನೀತಿಗೆ ಅನಗತ್ಯ ವಿಳಂಬ ಮಾಡುವ ಸರ್ಕಾರ ಪ್ರತಿಭಟನೆ ಸಂದರ್ಭ ಸಿಪಿಐಎಂ ಪಕ್ಷದ ಜಿಲ್ಲಾ ಸಮಿತಿಯ ಎಸಿ ಸಾಬು ಮಾತನಾಡಿ, ಕೇಂದ್ರ ಸರ್ಕಾರದ ಸೂಚನೆಯಂತೆ ರಾಜ್ಯ ಸರ್ಕಾರ ಬಡ ಕೂಲಿ ಕಾರ್ಮಿಕರ ಪಡಿತರ ಸೌಲಭ್ಯವನ್ನು ರದ್ದು ಮಾಡಲು ಹೊರಟಿದ್ದಾರೆ. ರಾಜ್ಯದಲ್ಲಿ 7.76 ಲಕ್ಷ BPL ಪಡಿತರ ಚೀಟಿಗಳನ್ನು ರದ್ದುಗೊಳಿಸಲು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಆಹಾರ ಇಲಾಖೆ ಕ್ರಮ ಕೈಗೊಳ್ಳಲು ಮುಂದಾಗಿದೆ. ಈಗಾಗಲೇ 3,65,000 ಪಡಿತರ ಚೀಟಿಯನ್ನು ರದ್ದು ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ 4,500ಕ್ಕೂ ಹೆಚ್ಚು ಕಾರ್ಡುಗಳು ರದ್ದು ಮಾಡಲಾಗಿದ್ದು, ಸರ್ಕಾರದ BPL ಪಡಿತರ ಚೀಟಿ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿ ನಿಗದಿ ಮಾಡಲಾಗಿದೆ. ಆದ್ದರಿಂದ ರದ್ದು ಮಾಡಿರುವ ಪಡಿತರ ಚೀಟಿಯನ್ನು ಕೂಡಲೇ ವಿತರಿಸಬೇಕು. ಇಲ್ಲವಾದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಹೆಚ್ಚಿನ ರೀತಿಯ ಹೋರಾಟದ ಅನಿವಾರ್ಯತೆ ಇದೆ ಎಂದರು. ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ ಅಂತ ಉದ್ದೇಶದಿಂದಾಗಿ ಹಲವಾರು ವರ್ಷಗಳಿಂದ ಕಡು ಬಡವರಿಗೆ ಏನು BPL ಕಾರ್ಡನ್ನು ಕೊಡಬೇಕು ಅಂತೇಳಿ ಅದರಲ್ಲಿ ಮುಖ್ಯವಾಗಿ CPIM ಪಕ್ಷವು ಕೂಡ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ದೊಡ್ಡ ರೀತಿಯಲ್ಲಿ ಹೋರಾಟವನ್ನು ಮಾಡಿ ಅದರ ಭಾಗವಾಗಿ ಎಲ್ಲ ದೇಶದಲ್ಲೂ ಕೂಡ BPL ಕಾರ್ಡನ್ನು ಜಾರಿಗೆ ತಂದು, ಮತ್ತು ಅದು ಅಲ್ಲದೆ ಆ BPL ಕಾರ್ಡು ಅಂತ ಹೇಳಿದರೆ ಬರೀ ಒಂದು ಯಾರೋ ಮಾತಾಡಿದಾಗ ಒಂದು ಕಾಗದ ಕೊಡೋದಲ್ಲ. ಆ BPL ಕಾರ್ಡ್ನಲ್ಲಿ ಜನಸಾಮಾನ್ಯರಿಗೆ ಬೇಕಾದಂಥ ಕಾಳಸಂತೆಯಲ್ಲಿ ಬೆಲೆಯನ್ನು ನಿಯಂತ್ರಣ ಮಾಡಲಿಕ್ಕೋಸ್ಕರ BPL ಕಾರ್ಡ್ನಲ್ಲಿ ಕನಿಷ್ಠ ಒಂದು 20 ಪದಾರ್ಥಗಳನ್ನು ಕೊಟ್ಟು ಬಡಪಾಯಿಗಳಿಗೆ ಜೀವನವನ್ನು ಉಳಿಸಲಿಕ್ಕೆ ಇರುವಂಥ ಒಂದು ಪದ್ಧತಿಯನ್ನು ಮಾಡಲಿಕ್ಕೆ ಅಂತೇಳಿ ಈ BPL ಕಾರ್ಡನ್ನು ಕೊಟ್ಟಿರುವಂಥದ್ದು. ಇದು ಯಾರೋ ಒಬ್ಬ ಮೋದಿಯವರು ಕೊಟ್ಟಿದ್ದಲ್ಲ. ಇದು ಕರ್ನಾಟಕದಲ್ಲಿರುವಂಥ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿರುವಂಥದ್ದು ಅಲ್ಲ. ಇದರ ಹಿಂದೆ ಹಲವಾರು ಹೋರಾಟಗಳ ಇತಿಹಾಸಗಳಿದೆ. ಅದು ಆಗಿರುವಂಥ ಸಂದರ್ಭದಲ್ಲಿ ಮೊನ್ನೆ ದಿನ ಕೇಂದ್ರ ಸರ್ಕಾರ ಒಂದು ನೀತಿಯನ್ನು ಜಾರಿಗೆ ತರ್ತಾರೆ, ಒಂದು ಮಾನದಂಡವನ್ನು ತರ್ತಾರೆ. ಅದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಜಾರಿಗೆ ತರ್ತಾರೆ. ಅಂದರೆ ಒಂದು BPL ಕಾರ್ಡು ಇಷ್ಟು ಹಣ ಇದ್ದರೆ ಅವನ ವಾರ್ಷಿಕ ವರಮಾನ, ಒಂದು ವರ್ಷದಲ್ಲಿ ಅವರ ವರಮಾನ ಇಷ್ಟರ ಒಳಗಡೆ ಇರಬೇಕು. ಅದಕ್ಕಿಂತ ಜಾಸ್ತಿ ಇದ್ದವರ BPL ಕಾರ್ಡನ್ನು ರದ್ದು ಮಾಡಬೇಕು, ಅವರನ್ನು BPL ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತೇಳಿ. ಅಂದರೆ ಏನು, ಅವನಿಗೆ ಒಂದು ಫೋರ್ ವೀಲ್ ಒಂದು ಗಾಡಿ ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ. ಈಗ ಒಂದು 60,000 ರೂಪಾಯಿ ಕೊಟ್ಟರೆ ಒಂದು ಗಾಡಿ ಸಿಗುತ್ತೆ ಈಗ. ಸಿಪಿಐಎಂ ಮುಖಂಡ ವಕೀಲ KV ಸುನಿಲ್ ಮಾತನಾಡಿ, ಸರ್ಕಾರ ಪಡಿತರ ಚೀಟಿ ರದ್ದು ಮಾಡಿರುವ ನೀತಿಯನ್ನು ನಾವು ವಿರೋಧಿಸ್ತೇವೆ ಎಂದರು. ಜನಪರವಾದ ಆಡಳಿತ ನೀಡುವಲ್ಲಿ ಅದಕ್ಕೆ ಉದ್ದೇಶವೇ ಇರೋದಿಲ್ಲ. ಇವತ್ತು ನೀವೊಂದು ಸರ್ಕಾರದಿಂದ ಅಥವಾ ಒಂದು ಬಡವರು ಮನೆ ಕಟ್ಟಬೇಕು, ಒಂದು ಸರ್ಕಾರ ಒಂದು ಲೋನ್ ಒಂದು ಬ್ಯಾಂಕಿನಿಂದ ನೀವು ಸಾಲ ಪಡಿಬೇಕು ಅಂದರೆ ನೀವು IT ತುಂಬಿ ಅಂತ ಹೇಳ್ತಾರೆ. ನೀವು ಆ ITಗೆ ಅಪ್ಲೈಸ್ಕೊಟ್ರೆ IT ಅಪ್ಲಿಕೇಶನ್ ಕೊಟ್ಟ ತಕ್ಷಣ ನಿಮ್ಮ ಕಾರ್ಡು ರದ್ದಾಗುತ್ತೆ. ಇದೇ ರೀತಿಯ ಏನು ಒಂದು ಸರಿಯಾದ ರೀತಿಯ ರೂಪರೇಷೆಗಳಿಲ್ಲ, ಸರಿಯಾದ ಕಾನೂನುಗಳಿಲ್ಲ, ಸರಿಯಾದ ಮಾನದಂಡಗಳಿಲ್ಲದಂತಹ ಈ ನಿಯಮಗಳಿಂದ ಇವತ್ತು ಬಡವರು ಕಷ್ಟಕ್ಕೆ ಒಳಗಾಗಿದ್ದಾರೆ. ಮತ್ತು ಈ ಕಾರ್ಡ್ಗಳು ಈ BPL ಕಾರ್ಡ್ ರದ್ದುಗೊಂಡ್ರೆ ಏನು ಬಡವರು ಈ ಆಹಾರವನ್ನು ಅಥವಾ ಈ ಪಡಿತರ ವ್ಯವಸ್ಥೆಯನ್ನು ನಂಬಿಕೊಂಡಿದ್ದವರು ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಬರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಅಥವಾ ಅದೇ ರೀತಿಯಲ್ಲಿ ಈ BPL ಕಾರ್ಡಿಂದ ಬೇರೆ ಬೇರೆ ಸೌಲಭ್ಯಗಳು, ಸರ್ಕಾರದ ಸೌಲಭ್ಯಗಳಿದೆ. ಇವೆಲ್ಲವನ್ನು ಕಿತ್ಕೊಂಡ್ರೆ ಆ ಸೌಲಭ್ಯಗಳನ್ನು ಜನರಿಗೆ ಕೊಡೋ ಉದ್ದೇಶವನ್ನು ಸರ್ಕಾರದಲ್ಲಿದೆ. ಈಗ ಇಲ್ಲಿ ಕೊಡಗು ಜಿಲ್ಲೆ ಒಳಗೆ ಸುಮಾರು 2018-19ರಲ್ಲಿ ಇಲ್ಲಿ ಯೋಗಾನಂದ ಅವರು ತಹಸೀಲ್ದಾರ್ ಇದ್ದಾಗ ಆಗ ಪೊನ್ನಪೇಟೆ ತಾಲೂಕು ಇರಲಿಲ್ಲ. ಆವಾಗ ಅವರೊಂದು ಮೀಟಿಂಗಲ್ಲಿ ಹೇಳ್ತಾರೆ, ನಮ್ಮ ಈ ತಾಲೂಕೊಳಗೆ ಅಥವಾ ಈ 2 ತಾಲೂಕು ಸೇರಿಸಿದಾಗ ಸುಮಾರು 4,600 ಕುಟುಂಬಗಳಿಗೆ BPL ಕಾರ್ಡ್ ಇಲ್ಲ, ಅವರಿಗೆ ರೇಷನ್ ಕಾರ್ಡ್ ಇಲ್ಲ, ಅವರಿಗೆ ಅವರ ಹೆಸರನ್ನು ವೋಟರ್ ಪಟ್ಟಿಗೆ ಸೇರಿಸಲಾಗಿರಲಿಲ್ಲ ಮತ್ತು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿಯ ಪರಿಸ್ಥಿತಿ ನಮ್ಮ ತಾಲೂಕೊಳಗಿದೆ. ಆದರೆ ಇದನ್ನೆಲ್ಲ ಸರಿಪಡಿಸುವಂಥ ಕೆಲಸವನ್ನು ಆ ನಂತರ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಮಾಹಿತಿಯೂ ಇಲ್ಲ ನಮಗೆ. ಯಾವುದೇ ಜನರು ಕಾರ್ಮಿಕರು ಯಾರಿದ್ದಾರೆ ಅವರನ್ನು ಪರಿಶೀಲನೆ ಮಾಡಿ ಅವರಿಗೆ ಏನು ಯೋಗ್ಯತೆ
ಯಾತಕ್ಕಾಗಿ ಅವರ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಅಂತಿರೋದನ್ನು ಇವರು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಅವರು ಎಲ್ಲದಕ್ಕೂ ಆಸ್ಪತ್ರೆಗಾಗಲಿ ಬೇರೆ ಯಾವುದೇ ವಿಷಯಕ್ಕಾಗಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಎಲ್ಲದಕ್ಕೂ ಈ BPL ಕಾರ್ಡನ್ನು ನೆಚ್ಕೊಂಡಿರೋದು. ಯಾಕೆಂದರೆ ಇವತ್ತು ಬಡವರ ಹೊಟ್ಟೆಗೆ ಹೊಡಿತಾ ಇರುವ ಒಂದು ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಪ್ರತಿಭಟನೆಯಲ್ಲಿ ಸಿಪಿಎಂ ಪಕ್ಷದ ನಗರ ಸಮಿತಿಯ ಕೆಎಸ್ ರಮೇಶ್ ಶಾಜಿ, ಪದ್ಮಿನಿ ಶ್ರೀಧರ್, ದಲಿತ ಸಂಘರ್ಷ ಸಮಿತಿಯ ಸತೀಶ್ ಕುಮಾರ್, ಕೆಎಸ್ ರತೀಶ್, ಹರಿದಾಸ್, ಹಮೀದ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಪ್ರವೀಣ್ ಕುಮಾರ್ ಮಾತನಾಡಿ, ಪಡಿತರ ಚೀಟಿಯನ್ನು ರದ್ದು ಮಾಡಲು ಕಾರಣ ಏನೆಂಬುದು ತಿಳಿದು ಬಂದಿಲ್ಲ. ಯಾರ ಪಡಿತರ ಚೀಟಿ ರದ್ದು ಮಾಡಲಾಗಿದೆ ಎಂಬುದನ್ನು ಲಿಖಿತ ರೂಪದಲ್ಲಿ ಅರ್ಜಿ ಸಲ್ಲಿಸುವಂತೆ ತಿಳಿಸಿದರು. ರದ್ದಾಗಿದ್ದ ಬಗ್ಗೆ ಒಂದು ಇಟ್ಕೊಂಡು ಅರ್ಜಿ ಕೊಡ್ತೀವಿ. ಈಗ ಏಕೆಂದರೆ ಇಲ್ಲಿ ಸಡನ್ ಇಲ್ಲಿ ಬಂದು ಈಗ ರದ್ದಾಗಿದೆ ನಮ್ಮ ಗಮನಕ್ಕೆ ಬಂದಿಲ್ಲ. ಯಾಕೆ ರದ್ದಾಗಿದೆ ಅಂತ ಹೇಳೋದು ಕಾರ್ಯ ಇಲಾಖೆ ಮುಖಾಂತರ ಅದನ್ನು ಮಾಹಿತಿ ಕೊಡಿಸೋಂಥ ಕೆಲಸ ನಾವು ಮಾಡ್ತೀವಿ. ಯಾಕೆ ರದ್ದಾಗಿದೆ ಚೆಕ್ ಮಾಡಬೇಕು. ಸುಮ್ಮನೆ ನಾವು ರದ್ದಾಯಿತು ಅಂತ ಹೇಳಿದ ತಕ್ಷಣ ಯಾಕೆ ರದ್ದಾಗಿದೆ ಅಂತ ಹೇಳೋದನ್ನ ಅಲ್ಲಿ ಚೆಕ್ ಮಾಡೋದೇ ಹೇಳೋಕ್ಕಾಗಲ್ಲ. ಅದಕ್ಕೆ ನಾವು ಕಾರಣಗಳು ಸ್ಪಷ್ಟ ಕಾರಣ ತಪ್ಪಾಗಿ ಆದರೂ ಅದನ್ನು ಸರಿಪಡಿಸೋ ಕೆಲಸ ನಾವು ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಇದಾಗಿದೆ ಅಂತ ಹೇಳೋದು ಮಾಹಿತಿಯನ್ನು ಕಾರ್ಯ ಇಲಾಖೆ ಮುಖಾಂತರ ಕೊಡಿಸ್ತೀವಿ. ನಾವು ಯಾರ ಹತ್ರ ಕಂಪ್ಲೇಂಟ್ ಕೊಡೋದು? ನಮ್ಮ ಹತ್ರ ಕೊಡಿ, ನಮಗೆ ಕೊಡಿ, ನೇರ ಕೊಡಿ, ಕೊಡಿ. ಯಾರ್ಯಾರ್ದೆಲ್ಲ ಏನು ಯಾವಾಗ ರದ್ದುಗೊಂಡಿದೆ ಅಂತ ಒಂದು ಪಟ್ಟಿ ಮಾಡಿ ಕೊಡಿ. ಅದು ಯಾವ ಕಾರಣಕ್ಕೂ ಆಗಿದೆ ಅಂತ ನಾವು ಚೆಕ್ ಮಾಡಿಸಿ ನಿಮಗೆ ಮಾಹಿತಿ ಕೊಡ್ತೀವಿ. ದಯಮಾಡಿ ಅವ್ರದ್ದು ಅಕ್ಕಿಯನ್ನು ಕೊಡಿಸೋಕೆ ಪ್ರಯತ್ನ ಮಾಡೋದು. ಅಂದರೆ ನೋಡಿ ಸರ್, ಈಗ ನಾವು ಅನರ್ಹರದ್ದು ರದ್ದಾಗಲಿ. ಈಗ ನೋಡಿ ಹೊರ ಕಡೆ ಇರುವ ಇದು ಈಗ ವಿರಾಜಪುರ ಟೌನ್ ನಾನು ಹೇಳಿದೆ ಲಾಸ್ಟ್ ಇಷ್ಟೇ, ಯಾವ ಕಾರಣಕ್ಕೆ ರದ್ದಾಗಿದೆ ಅಂತ ಹೇಳೋದು ಒಂದು ಪಟ್ಟಿ ಮಾಡಿ ಕೊಡಿ. ಕಾರಣವನ್ನು ತಿಳ್ಕೊಂಡು ನಿಮಗೆ ನಾನು ಮಾಹಿತಿ ಕೊಡ್ತೀನಿ. ಅದು ಅವ್ರದ್ದು ಅಕ್ಕಿ ಕೊಡಬೇಕು ಸರ್. ಅದು ಎಷ್ಟು ದಿನ ಯಾಕೆ ರದ್ದಾಗಿದೆ ಮತ್ತು ಯಾವ ಕಾರಣದ್ದಾಗಿದೆ ಅಂತ ಫಸ್ಟ್ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಲ್ಲ. ಮಾಡಿದ ನಂತರ ಅವರ ಸಮಸ್ಯೆ ಏನು ಬಗ್ಗೆ ಬಂದ್ಬಿಡಿ ಒಂದು ಸ್ವಲ್ಪ ಇಲ್ಲಿ ಅಲ್ಲ ಸರ್. ಅಪ್ಲಿಕೇಶನ್ ಕೊಟ್ಟಿದ್ದೀರಾ? ನಾನು ಚೆಕ್ ಮಾಡಿಸ್ತೀನಿ, ಮಾಡಿ ಸರಿ ಆಯ್ತು. 1,20,000 ಇರೋದು 5 ಲಕ್ಷ ಆಗುತ್ತೆ ಸರ್. ಸರ್ಕಾರದ ತೀರ್ಮಾನ ಏನಿದ್ರು ಇದು ಪಾಲಿಸಿ ಮ್ಯಾಟರ್ ಅಂತ ಹೇಳ್ತಾರಲ್ಲ. ಈಗ ನಮ್ಮ ಇವರು ಅಡ್ವೊಕೇಟ್ ಸಾಹೇಬ್ ಗೊತ್ತಿದ್ದಾರೆ ಪಾಲಿಸಿ ಮ್ಯಾಟರ್. ನಾಪೋಕ್ಲುವಿನಲ್ಲಿ ಏರ್ಪಡಿಸಲಾಗಿರುವ 26ನೇ ವರ್ಷದ ಚೇನಂಡ ಹಾಕಿ ಕಪ್ ಉತ್ಸವ 2026 ಯಶಸ್ವಿಯಾಗಿ ಏರ್ಪಡಿಸಲು ಕುಟುಂಬಸ್ಥರು ತೋರ್ತಾ ಇರುವ ಉತ್ಸಾಹ, ಆಸಕ್ತಿ ಸ್ಮರಣೀಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪೊನ್ನಣ್ಣವರು ಹೇಳಿದ್ದಾರೆ. ಕೊಯ್ಕೆರೆ ಗ್ರಾಮದ ಚೇನಂಡ ಕುಟುಂಬಸ್ಥರ ಐನ್ಮನೆಯಲ್ಲಿ ಆಯೋಜಿಸಲಾಗಿದ್ದ ಶಾಸಕರ ಭೇಟಿ ಕಾರ್ಯಕ್ರಮ ಉದ್ಘಾಟಿಸಿ ಪಾಲ್ಗೊಂಡು ಮಾತನಾಡಿದ ಅವರು, ಕೊಡಗಿನಲ್ಲಿ ಪ್ರತಿ ವರ್ಷವೂ ಹಾಕಿ ನಮ್ಮೆಯನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗ್ತಾ ಇದೆ. ಪ್ರಸಕ್ತ ವರ್ಷ ನಾಪೋಕ್ಲುವಿನಲ್ಲಿ ಏರ್ಪಡಿಸಲಾಗಿರುವ ಚೇನಂಡ ಕಪ್ ಹಾಕಿ ಟೂರ್ನಿಯು ಈ ಹಿಂದೆ ಜರುಗಿದ ಹಾಕಿ ಉತ್ಸವಕ್ಕಿಂತಲೂ ಹೆಚ್ಚಿನ ಯಶಸ್ಸಿಯಿಂದ ಕಾಣಲಿ. ಜನಪ್ರತಿನಿಧಿಯಾಗಿ ತಾನು ಕೊಡುವ ಹಾಕಿ ನಮ್ಮಯ್ಯ ಯಶಸ್ಸಿಗೆ ಸರ್ವ ರೀತಿಯ ಸಹಕಾರವನ್ನು ನೀಡ್ತೇನೆ ಎಂದರು. ಕಂಜ ಓರು ಕಲ್ಲತ್ತಿಂಗ ಕಂಜ ನಮ್ಮೆ ಅನ್ನೋಕಿಂಗ ಮುದ್ದಂಡ ಹಾಕಿ ನಮ್ಮೆ ಅನ್ನಲಿಲ್ಲ ಚೈನಂಡ ಒಕ್ಕತ್ರ ಹಿಂಗ ಭಾರಿ ಉತ್ಸಾಹ ಆಸಕ್ತಿ ಇದೆ. ಈ ನಮ್ಮನ್ನು ಯಶಸ್ಸು ಮಾಡೋಣ ಹೇಳಿ ಕಷ್ಟಪಟ್ಟು ಬ್ಯಾಂಗ್ಳೂರಲ್ಲಿ ಎಪ್ಪರತ್ತು ಎತ್ತಂಗೆ ಚೈನಂಡ ಹೆಂಗಳೇ ಕಾಂಬಂದು ಹೆಚ್ಚಕ್ಕೆ ಓಡಿ ಕಳಿಸಿತ್ತು. ಸುತ್ತೋಗಿ ಬಂದಿಲ್ಲ, ಓಡಿ ಕಳಿಸಿತ್ತು. ಹಿಂದೆ ಹಿಂಗೆ 3-4 ದಿವಸದ್ದು ಅವಕ್ಕೆ ನಮ್ಮೆ ಪ್ರಾರಂಭ 5ನೇ ತಾರೀಕು. ಅದಕ್ಕೆ ನಿಗಳೆಲ್ಲರ ಪ್ರಯತ್ನ ಶ್ರಮ ನಿಮಗೆಲ್ಲ ಕೂಡ ಕಾವೇರಮ್ಮೆ ಆಶೀರ್ವಾದ ಮಾಡುವ ನಿಗಳ ನಮ್ಮೆ ಇಕ್ಕಾಕಣೆ ಹಾಕತ್ತ ಛಾಯೋಡೆ ಆಪಾದ ಅನ್ನುವಂಥವ್ರು ವಿಶ್ವಾಸ ನಾನು. ಈ ನಮ್ಮೆನ ಮಾಡೋಕ್ಕೆ ನಿಮಗೆಲ್ಲ ಕೂಡಿತಿಲ್ಲ. ಸಾಹಿತ್ಯ ಹಾಡು ಯಶಸ್ಸು ಸಾಹಿತ್ಯ ಹಾಡು. ನಾನು ஒரு ಜನಪ್ರತಿನಿಧಿ ಆಯಿತು, ஒரு ನಾಗರಿಕನಾಯ್ತು, ವಕೀಲನಾಯ್ತು,
ದೊಡ್ಡ ಹಾಕಿ ನಮ್ಮೆಲ್ಲ ಅಭಿಮಾನಿ ಐತಿ ಖಂಡಿತವಾಯ್ತು ನಮ್ಮ ಯಶಸ್ಸಪ್ಪ ಅನ್ನುವಂಥ ವಿಶ್ವಾಸಕ್ಕೆ ವ್ಯಕ್ತಪಡಿಸ್ತಾವೆ. ಅದೇ ಬೋಟಿ ಸೈಲೆಂಟ್ ಆಗ್ತಿದ್ದೀರಲ್ಲ ಎಲ್ಲ ಸದ್ದ ಚಾಯ್ತ ಆಡಿ ಹಿಂಗೆಲ್ಲ ಕೂಡಿ ತಿಂದೆ. ಹಾಕಿ ಉತ್ಸವ ಸಮಿತಿ ಅಧ್ಯಕ್ಷ ಕಂಬನ್ನಿ ಕರಂಬೈ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಚೇನಡ್ಡ ಕುಟುಂಬದ ಅಧ್ಯಕ್ಷ ಚಿಟ್ಟಿ ಅಪ್ಪಯ್ಯ, ಕ್ರಿಕೆಟ್ ನಮ್ಮೆ ಅಧ್ಯಕ್ಷ ಸಿಕೆ ಅಯ್ಯಪ್ಪ, ಕ್ರಿಕೆಟ್ ಅಕಾಡೆಮಿ ಕಾರ್ಯದರ್ಶಿ ಮಧು ಮಾಚಯ್ಯ, ಒಲಿಂಪಿಯನ್ ಚೆಪ್ಪಿಡಿರ ಪೂಣೆಚ್ಚ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಸೋಮವಾರಪೇಟೆ ತಾಲೂಕಿನ ಆಲೂರು ಸಿದ್ದಾಪುರ ಸಮೀಪದ ಮನೆಹಳ್ಳಿ ಮಠದ ಆವರಣದಲ್ಲಿ ಗುರುವಾರ ಮಠದ ಶ್ರೀ ಮಹಾಂತ ಶಿವಲಿಂಗ ಸ್ವಾಮೀಜಿ ಕ್ಷೇತ್ರದ ಆರಾಧ್ಯ ದೇವರುಗಳಾದ ವೀರಭದ್ರೇಶ್ವರ, ಭದ್ರಕಾಳಿ, ಶ್ರೀ ಗುರು ಸಿದ್ಧ ವೀರೇಶ್ವರ ಹಾಗೂ ತಪೋವನೇಶ್ವರಿ ದೇವಿಗೆ ರುದ್ರಾಭಿಷೇಕ, ಅಷ್ಟೋತ್ತರ ನಂತರ ಮಹಾ ಮಂಗಳಾರತಿ ನೆರವೇರಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಸ್ವಾಮೀಜಿ, ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ನಡೆಯಲಿದೆ. 3 ದಿನಗಳ ಕಾಲ ನಡೆಯಲಿರುವ ಜಾತ್ರಾ ಮಹೋತ್ಸವದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಪಾಲ್ಗೊಳ್ಳಲಿದ್ದಾರೆ. ಏಪ್ರಿಲ್ 4ರ ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಧಾರ್ಮಿಕ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು, ಜನಪ್ರತಿನಿಧಿಗಳು ಹಾಗೂ ಗಣ್ಯರು ಆಗಮಿಸಲಿದ್ದಾರೆ. ಸಂಜೆ 7 ಗಂಟೆಗೆ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಸ್ವಾಮಿಯವರ ಮಹಾ ರಥೋತ್ಸವ ನಡೆಯಲಿದೆ ಎಂದರು. ವೀರೇಶ್ವರಾಯ ನಮಃ. ಎಲ್ಲ ನಾಡಿನ ಭಕ್ತಾದಿಗಳಲ್ಲಿ ಸವಿನಯ ಸೂಚನೆ ಏನೆಂದರೆ, ಶ್ರೀ ತಪೋಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಶ್ರೀ ಗುರುಸಿದ್ಧ ವೀರೇಶ್ವರ ಮಹಾಸ್ವಾಮಿಯವರ 14ನೇ ವರ್ಷದ ಜಾತ್ರಾ ಮಹೋತ್ಸವವು ಇಂದು ಧ್ವಜಾರೋಹಣ ಮಾಡುವುದರ ಮೂಲಕ ಚಾಲನೆ ಸಿಕ್ಕಿದೆ. ಎಲ್ಲ ಭಕ್ತಾದಿಗಳು ಕೂಡ ಇಂದಿನಿಂದ 3 ದಿನಗಳ ಕಾಲ ನಡೆಯುವಂತಹ ಶ್ರೀ ಗುರುಸಿದ್ಧ ವೀರೇಶ್ವರ ಮಹಾಸ್ವಾಮಿಯವರ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಬೆಳಗ್ಗೆ ಮತ್ತು ಸಾಯಂಕಾಲ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ವಾಮಿಯ ಸೇವೆಯನ್ನು ಗೈದು ಕೃತಾರ್ಥರಾಗಬೇಕಾಗಿ ಈ ಮೂಲಕ ಎಲ್ಲ ಭಕ್ತಾದಿಗಳಲ್ಲಿ ತಿಳಿಸುವಂಥದ್ದು. ಎಲ್ಲರೂ ಕೂಡ ಇಂದು ಸಂಜೆ ಶ್ರೀ ಸ್ವಾಮಿಯವರ ಕಂಕಣಧಾರಣ ಮಹೋತ್ಸವ ಶುಕ್ರವಾರ 3ನೇ ತಾರೀಕು ಬೆಳಗ್ಗೆ ನಿರಂಜನ ಜಂಗಮ ಪೂಜೆ ಇರುತ್ತೆ. ಸಂಜೆ ಶ್ರೀ ವೀರಭದ್ರ ಸ್ವಾಮಿಯವರ ಸೂರ್ಯಮಂಡಲೋತ್ಸವ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗೆಯೇ ಶನಿವಾರ ಬೆಳಗಿನ 5 ಗಂಟೆಗೆ ಅಗ್ನಿಕೊಂಡೋತ್ಸವ ದುಗ್ಗಳ ಸೇವೆ ನೆರವೇರ್ತಾ ಇದೆ. ಮಧ್ಯಾಹ್ನ 3 ಗಂಟೆಗೆ ಸಭಾ ಕಾರ್ಯಕ್ರಮ ನಡೀತದೆ. ಹಾಗೆ ಶನಿವಾರ ಸಂಜೆ 7:30ಕ್ಕೆ ಶ್ರೀ ಸ್ವಾಮಿಯವರ ಮಹಾರಥೋತ್ಸವ ನೆರವೇರ್ತಾ ಇದೆ. ಎಲ್ಲ ಭಕ್ತಾದಿಗಳು ಕೂಡ ಈ 3 ದಿನಗಳ ಕಾಲ ನಡೆಯತಕ್ಕಂತಹ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು.
ವಿರಾಜಪೇಟೆ ಸಮೀಪದ ಬಿಳುಗುಂದ ಗ್ರಾಮದ ಶ್ರೀ ಪನ್ನೀಮೆ ದೇವಿಯ ವಾರ್ಷಿಕ ಮಹೋತ್ಸವ 3 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಜರುಗಿತು. ತಂಬಕುಟ್ಟಡ ಮನೆಯಿಂದ ಭಂಡಾರ ತರುವುದು, ದೇವರ ಜಳಕಕ್ಕೆ ಹೋಗುವುದು, ದೇವರ ದರ್ಶನ ಸೇರಿದಂತೆ ದೇವಿಗೆ ಸಾಂಪ್ರದಾಯಿಕ ಪೂಜೆಗಳನ್ನು ನಡೆಸಲಾಯಿತು. ಆಗಮಿಸಿದ ಭಕ್ತಾದಿಗಳಿಗೆ ದೇವಸ್ಥಾನದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ಅಕ್ಕಪಕ್ಕದ ಗ್ರಾಮಗಳಿಂದ ಭಕ್ತರು ಆಗಮಿಸಿ ದೇವಿಗೆ ಹರಕೆ ಮತ್ತು ಪೂಜೆಯನ್ನು ಸಲ್ಲಿಸಿ ದೇವರ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು. ಬೆಳಗುಂದ ಗ್ರಾಮದ ಶ್ರೀ ಪನ್ನೀಮೆ ದೇವಿ ಹಬ್ಬ ವರ್ಷ ಪ್ರತಿ ಚೋಳರ ಕಾಲದಿಂದ ನಡ್ಕೊಂಡು ಬಂದಿದೆ. ಇಲ್ಲಿಗೆ ನಮ್ಮ ಊರಲ್ಲಿ ಬೆಳಗುಂದ ಗ್ರಾಮದಲ್ಲಿ ಅದಕ್ಕೆ ಪ್ರತಿ ವರ್ಷ ಎಲ್ಲರೂ ಸೇರಿ ಹಬ್ಬ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅದು ಮೊದಲಿಗೆ ನಮ್ದು ಇಲ್ಲಿಂದ ತಂಬಾಕುಟ್ಟ ಒಕ್ಕಡದಿಂದ ಏನು ಭಂಡಾರ ಹಿಡ್ಕೊಂಡು ಬರ್ತಾ ಇರ್ತೀವಿ. ಮತ್ತು ನಮ್ದಿಲ್ಲಿ ಮೊದಲಿಗೆ ಇದು ಮೊದಲನೇ ದಿವಸ ನಮ್ಮ ತಣಬು ಅಂತ ಇರುತ್ತೆ. ಆ ತಣಬು ಅಂತ ಇದು ಮಾಡಿರುತ್ತೆ. 2ನೇ ದಿವಸ ದೊಡ್ಡ ಹಬ್ಬ ಆಗುತ್ತೆ. ಆ ದೊಡ್ಡ ಹಬ್ಬದಲ್ಲಿ ಕುಣಿ ಜೊಟ್ಟು ಮತ್ತು ಬೇರೆ ಹಬ್ಬ ಎಲ್ಲ ನಡೀತಾ ಇರುತ್ತೆ. 3ನೇ ದಿವಸ ಭಂಡಾರ ಹತ್ತೋದು ಕಾರ್ಯಕ್ರಮ ಇರುತ್ತೆ. ದಯವಿಟ್ಟು ಎಲ್ಲರೂ ಕೃಪರಾಗಬೇಕು. ಎಲ್ಲ ಊರಿನವರು ಕೃಪರಾಗಬೇಕು. ಈ ಸಂದರ್ಭ ದೇವಸ್ಥಾನ ದೈವತಕ್ಕರಾದ ಚೆಲ್ಲುವಂಡ ಕಾವೇರಪ್ಪ, ಅಧ್ಯಕ್ಷರಾದ ಪೂವಪ್ಪ, ಉಪಾಧ್ಯಕ್ಷರಾದ ಸಂಧಿ, ಕಾರ್ಯದರ್ಶಿ ಪ್ರದೀಪ್, ಖಜಾಂಚಿ ಮಿಲನ್ ಸೇರಿದಂತೆ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವಿರಾಜಪೇಟೆ ಬಿಲ್ಲವ ಸೇವಾ ಸಂಘದ ಆಶ್ರಯದಲ್ಲಿ 20ನೇ ವರ್ಷದ ಕ್ರೀಡಾಕೂಟ ಸಮಾರಂಭ ಇದೇ ಏಪ್ರಿಲ್ 17ರಿಂದ 19ರವರೆಗೆ ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಲಿರುವುದಾಗಿ ಬಿಲ್ಲವ ಸೇವಾ ಸಂಘದ ಅಧ್ಯಕ್ಷ ಬಿಎಂ ಗಣೇಶ್ ಹೇಳಿದ್ದಾರೆ. ವಿರಾಜಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 17ರ ಬೆಳಿಗ್ಗೆ 10 ಗಂಟೆಗೆ ಕ್ರೀಡಾಕೂಟದ ಉದ್ಘಾಟನೆ ನಡೆಯಲಿದೆ. ಏಪ್ರಿಲ್ 18ರಂದು ಕ್ರಿಕೆಟ್ ಪಂದ್ಯಾಟ ನಡೆಯಲಿದೆ. ಏಪ್ರಿಲ್ 19ರಂದು ವಿವಿಧ ಕ್ರೀಡಾಕೂಟಗಳು ಮಹಿಳೆಯರಿಗೆ, ಮಕ್ಕಳಿಗೆ ನಡೆಯಲಿದ್ದು, ಇದರಲ್ಲಿ ಹಗ್ಗಜಗ್ಗಾಟ, ಥ್ರೋಬಾಲ್, ಇತರೆ ಕ್ರೀಡೆಗಳನ್ನು ಆಯೋಜಿಸಲಾಗಿದೆ. ಅದೇ ದಿನ ಅಪರಾಹ್ನ 2 ಗಂಟೆಗೆ ಸಮಾರೋಪ ಸಮಾರಂಭ ನಡೆಯಲಿದೆ. ಕ್ರೀಡೆಯಲ್ಲಿ ವಿಜೇತರಿಗೆ ನಗದು ಮತ್ತು ಟ್ರೋಫಿಯನ್ನು ನೀಡಲಾಗುತ್ತೆ. ಏಪ್ರಿಲ್ 17ರಂದು ಬಿಲ್ಲವ ಸೇವಾ ಸಂಘದ ವಿರಾಜಪೇಟೆ ಅಧ್ಯಕ್ಷ ಬಿಎಂ ಗಣೇಶ್ ಅಧ್ಯಕ್ಷತೆಯಲ್ಲಿ ಕ್ರೀಡಾಕೂಟದ ಉದ್ಘಾಟನೆ ಸಮಾರಂಭ ನಡೆಯಲಿದೆ. ಕ್ರೀಡಾಕೂಟವನ್ನು ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಯಾಗಿ ಬಿಲ್ಲವ ಸೇವಾ ಸಂಘದ ಕ್ರೀಡಾಕೂಟದ ಅಧ್ಯಕ್ಷ ಬಿಜೆ ಅಶೋಕ್, ನಿವೃತ್ತ ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಎನ್ಕೆ ಮೋಹನ್ ಕುಮಾರ್, ಉದ್ಯಮಿ ಬಿಆರ್ ಭೋಜಪ್ಪ ಪೂಜಾರಿ ಮತ್ತಿತರ ಪ್ರಮುಖರು ಆಗಮಿಸಲಿದ್ದಾರೆಂದು ತಿಳಿಸಿದರು. 20ನೇ ವರ್ಷದ ಕ್ರೀಡಾಕೂಟ ಸಮಾರಂಭವನ್ನು ನಾವು ಏಪ್ರಿಲ್ 17, 18, 19 ಭಾನುವಾರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನೆರವೇರಿಸಲು ಏರ್ಪಡಿಸಿರುತ್ತೇವೆ. ಮುಂದಿನ ವಿಚಾರವನ್ನು ನಮ್ಮ ಅಧ್ಯಕ್ಷರಾದ ಬಿಲ್ಲವ ಸಂಘದ ಅಧ್ಯಕ್ಷರಾದ ಗಣೇಶ್ ಅವರು ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಬಿಲ್ಲವ ಸಂಘದ ಅಧ್ಯಕ್ಷ ಕ್ರೀಡಾಕೂಟ ಅಧ್ಯಕ್ಷರು ಸತೀಶ್ ಪೂಜಾರಿ, ಖಜಾಂಚಿ ಕಿಶೋರ್ ಸದಸ್ಯರು. ವಿರಾಜಪೇಟೆ ಬಿಲ್ಲವ ಸೇವಾ ಸಂಘದ ವತಿಯಿಂದ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿದೆ. ಏಪ್ರಿಲ್ 17, 18, 19 17, 18 ಕ್ರೀಡಾಕೂಟ ನಡೆಯುತ್ತದೆ. 19ರಂದು ಸಭಾ ಕಾರ್ಯಕ್ರಮಕ್ಕೆ ಗಣ್ಯ ವ್ಯಕ್ತಿಗಳಾದ MLAಗಳು, MP, MLC, ಅದೇ ಥರ ಕೋಟ ಶ್ರೀನಿವಾಸ ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾ ಇದ್ದೀವಿ. ಅದರಿಂದ ನಮ್ಮ ಬಿಲ್ಲವ ಬಾಂಧವರು
ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿ ಅದೇ ಥರ 19ರಂದು ಸಭಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಿಲವ ಬಂದವರು ಬಂದು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಾಗಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಮಹಿಳೆಯರಿಗೂ ಕ್ರೀಡೆಗಳಿರುತ್ತದೆ. ಎಲ್ಲರೂ ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಬಿಎಸ್ ಪುರುಷೋತ್ತಮ, ಪ್ರಧಾನ ಕಾರ್ಯದರ್ಶಿ ಬಿಎಸ್ ಜನಾರ್ದನ, ಕ್ರೀಡಾಕೂಟದ ಸಮಿತಿ ಅಧ್ಯಕ್ಷ ಬಿಜೆ ಅಶೋಕ ಮತ್ತಿತರರು ಪಾಲ್ಗೊಂಡಿದ್ದರು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಸಹಕಾರದೊಂದಿಗೆ ಮಡಿಕೇರಿ ಯೂತ್ ಕ್ರಿಕೆಟ್ ಕ್ಲಬ್ ವತಿಯಿಂದ ವಿವಿಧ ವಯೋಮಿತಿಯ ಮಂಗಳೂರು ವಿಭಾಗದ ಕೊಡಗು ಕ್ರಿಕೆಟ್ ತಂಡಗಳ ರಚನೆಗೆ ಪ್ರತಿಭಾವಂತ ಆಟಗಾರರ ಆಯ್ಕೆ ಪ್ರಕ್ರಿಯೆ ಏಪ್ರಿಲ್ 6 ಮತ್ತು 7ರಂದು ಬರಗೋಡು ಶಾಲಾ ಮೈದಾನದಲ್ಲಿ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಎಂವೈಸಿಸಿ ಅಧ್ಯಕ್ಷ ಪೊನ್ನಚ್ಚನ ಮಧು ಸೋಮಣ್ಣ ಆಯ್ಕೆ ಪ್ರಕ್ರಿಯೆ ಬಗ್ಗೆ ಮಾಹಿತಿ ನೀಡಿ, ಬಾಲಕರ 14, 16 ಮತ್ತು 19 ವರ್ಷದೊಳಗಿನ ತಂಡಗಳಿಗೆ ಆಟಗಾರರ ಆಯ್ಕೆ ಪ್ರಕ್ರಿಯೆ ಏಪ್ರಿಲ್ 6ರಂದು ನಡೆಯಲಿದ್ದು, ಬಾಲಕಿಯರ 15 ಮತ್ತು 19 ವರ್ಷದೊಳಗಿನ ತಂಡಗಳ ಆಯ್ಕೆ ಪ್ರಕ್ರಿಯೆ ಏಪ್ರಿಲ್ 7ರಂದು ನಡೆಯಲಿದೆ. ಆಯ್ಕೆ ಪ್ರಕ್ರಿಯೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ ನಡೆಯಲಿದೆ ಎಂದು ತಿಳಿಸಿದರು. ಶಾಲಾ ಪರೀಕ್ಷೆಗಳ ಹಿನ್ನೆಲೆ ಪ್ರತಿಭಾವಂತರು ಆಯ್ಕೆಯಿಂದ ವಂಚಿತರಾಗಬಾರದು ಎನ್ನುವ ಕಾರಣದಿಂದ ಬಾಲಕರ 14 ವರ್ಷದೊಳಗಿನ ಆಯ್ಕೆಯಲ್ಲಿ ಆರಂಭಿಕ ದಿನದಂದು ಪಾಲ್ಗೊಳ್ಳಲು ಸಾಧ್ಯವಾಗದವರಿಗೆ ಏಪ್ರಿಲ್ 17ರಂದು ಅವಕಾಶವನ್ನು ನೀಡಲಾಗುತ್ತೆ ಅಂತ ಪೊನ್ನಚ್ಚನ ಮಧು ತಿಳಿಸಿದರು. ಮ್ಯಾಂಗ್ಳೂರು ಝೋನ್ಗೆ ಬಾಲಕ ಮತ್ತು ಬಾಲಕಿಯರ ಬಾಲಕರದ್ದು ಅಂಡರ್ 14, ಅಂಡರ್ 16 ಮತ್ತು ಅಂಡರ್ 19, ಹಾಗೆ ಬಾಲಕಿಯರದ್ದು ಅಂಡರ್ 15 ಮತ್ತು ಅಂಡರ್ 19 ಸೆಲೆಕ್ಷನ್ ನಮ್ಮ ಮರಗೋಡಿನ ಸ್ಕೂಲ್ ಗ್ರೌಂಡಲ್ಲಿ, ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ ನಾವು ಸೆಲೆಕ್ಷನ್ ಇಟ್ಕೊಂಡಿದ್ದೀವಿ. KSC ವತಿಯಿಂದ ಇಟ್ಕೊಂಡಿದ್ದೀವಿ. ಇದಕ್ಕೆ ಸೆಲೆಕ್ಟರ್ಸ್ ಬಂದು ಬ್ಯಾಂಗ್ಳೂರಿಂದ 2 ಸೆಲೆಕ್ಟರ್ಸ್ ಆ್ಯಂಡ್ ಮ್ಯಾಂಗ್ಳೂರಿಂದ 2 ಸೆಲೆಕ್ಟರ್ಸ್ ಬಂದಿದ್ದಾರೆ. 1 ಲೇಡಿ ಸೆಲೆಕ್ಟರ್ ಕೂಡ ಬರ್ತಾ ಇದ್ದಾರೆ. KSC ರೆಕಗ್ನೈಸ್ಡ್ ಸೆಲೆಕ್ಟರ್. ಅದ ನಂತರ 2 ದಿನ ಕ್ಯಾಂಪ್ ಇರುತ್ತೆ ಮಕ್ಕಳು ಸೆಲೆಕ್ಟ್ ಆದ ಮಕ್ಕಳಿಗೆ. ನಂತರ 10ರಿಂದ 13 ಗಂಟೆ ಮ್ಯಾಂಗ್ಳೂರಲ್ಲಿ ಇದರದ್ದು ಮ್ಯಾಚಸ್ ಸೆಲೆಕ್ಟ್ ಆದ ಮಕ್ಕಳಿಗೆ. ಮ್ಯಾಂಗ್ಳೂರು 10 to 13 ಮ್ಯಾಂಗ್ಳೂರು ಕೊಡಗು ಮಕ್ಕಳಿಗಾಗಿ ಮಾಡ್ತಾ ಇದ್ದೀವಿ. ಅವರು ಬರೋತ್ತಿಗೆ ಅವ್ರದ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ID ಕಾರ್ಡ್ ಅಂತ ಏನಂತ ಅದು ಒರಿಜಿನಲ್ ತರಬೇಕು. ಡೇಟಾ ಸರ್ಟಿಫಿಕೇಟ್, ಬರ್ತ್ ಸರ್ಟಿಫಿಕೇಟ್ ಕಂಪಲ್ಸರಿ ಇರುತ್ತೆ. ಡೇಟ್ ಅದರಲ್ಲೇ ರೆಕಗ್ನೈಸ್ ಮಾಡಿ ಮಾಡ್ತೀವಿ. ಬರ್ತ್ ಸರ್ಟಿಫಿಕೇಟ್, ಆಧಾರ್, SLC ಮಾರ್ಕ್ಸ್ ಕಾರ್ಡ್ ಅಂದರೆ ಅದರಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತೆ. ಅದು ನಮಗೆ ಈಸಿ ಆಗುತ್ತೆ. ಎಷ್ಟು ಗಂಟೆ ಸ್ಟಾರ್ಟ್ ಆಗೋದು? ಇದು 6ಗೆ ಬೆಳಿಗ್ಗೆ 9 ಗಂಟೆಗೆ ಶುರು ಆಗುತ್ತೆ. ಅದು ನಮಗೆ ಮಡಿಕೇರಿ ನೆಟ್ಸ್ 2 ಇತ್ತು, ಅಲ್ಲಿ ಸ್ವಲ್ಪ ರಿಪೇರಿ ಆದ ಕಾರಣ ನಾವು ಸ್ವಲ್ಪ ರೂರಲ್ಗೆ ಹೋದ್ವಿ. ಸರಿ, ರೂರಲ್ ಅಂದರೆ ಸ್ವಲ್ಪ ರೂರಲ್ ಮಕ್ಕಳಿಗೆ ಒಂದು ಡ್ರೆಸ್ ಸಿಗುತ್ತೆ. ಸುಮಾರು ಮಕ್ಕಳು ಬರ್ತಾ ಇರ್ತಾರೆ, ಹಳ್ಳಿಯವರು ಟೌನಲ್ಲೇ ಇರ್ತಾ ಇದ್ರು. ಈ ವರ್ಷ ಒಂದು ಟ್ರಯಲ್ಗೆ ಮರಗೋಡು ನೋಡಿದ್ದೀವಿ. ಇನ್ನು ತುಂಬ ಕಡೆ ಎಲ್ಲ ರೂರಲ್ ಎಲ್ಲ ಈಗ ನೆಟ್ಸ್ ಮಾಡ್ಕೊಂಡಿದ್ದಾರೆ. ಮರಗೋಡು ಇರ್ಬೋದು, ಮೊನ್ನೆ ತಾನೇ ಇಲ್ಲಿ ಮಕ್ಕಳದೂರ್ದ ಆಯಿತು, ಗಾಳಿ ಬಿಟ್ಟಿದೆ. ಮಡಿಕೇರಿ ಸರೌಂಡಿಂಗ್ಸ್ 7-8 ನೆಟ್ಸ್ ಆಗಿದೆ. ಈಗ ಮಡಿಕೇರಿ ಟೌನ್ಲೇ ಕೊರತೆ ಇರೋದು ನಮಗೆ. ನಾವು ಶಾಸಕರನ್ನ ಕೇಳ್ಕೊಂಡಿದ್ದೀವಿ, ಮ್ಯಾಚ್ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೆಟ್ಸ್ ಇದ್ರೆ ಆಡ್ಬೋದು ಮಕ್ಕಳಿಗೆ ಒಂದು ಆಡ್ಲಿಕ್ಕೆ. ಒಂದು ಬೆಳಿಗ್ಗೆ 9ರಿಂದ ಎಷ್ಟು ಗಂಟೆವರೆಗೆ ಆಯ್ಕೆ? ಅರೌಂಡ್ 3ರಿಂದ 4 ಗಂಟೆ 2 ದಿವಸ ಇರುತ್ತೆ. ಸೊ 2 ದಿವಸ ಆದ ಕಾರಣ ಒಂದೇ ನೆಟ್ಸ್ ಇರೋ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮಾಡಬೇಕು. ಗೋಷ್ಠಿಯಲ್ಲಿ ಎಂವೈಸಿಸಿ ಕಾರ್ಯದರ್ಶಿ ಎಂಎ ಸುನಿಲ್ ಖಜಾಂಚಿ, ಎಎಂ ಅಜಯ್, ಉಪಾಧ್ಯಕ್ಷ ಎಂಕೆ ಪ್ರಿನ್ಸ್ ಕೊಟ್ಟಪ್ಪ ಪಾಲ್ಗೊಂಡಿದ್ದರು. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಫೌಂಡೇಶನ್ ವತಿಯಿಂದ ಮಂಗಳವಾರ ತಂದಲ್ ಕೂರ್ಗ್ ಆಶ್ರಮ, ವಿಕಾಸ ಆಶ್ರಮ ಮತ್ತು ಶಕ್ತಿ ವೃದ್ಧಾಶ್ರಮದಲ್ಲಿ ಜನರಲ್ ತಿಮ್ಮಯ್ಯ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ವೃದ್ಧಾಶ್ರಮದಲ್ಲಿನ ಆಶ್ರಯದಾತರಿಗೆ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ತಂದಲ್ ಕೂರ್ಗ್ ವೃದ್ಧಾಶ್ರಮಕ್ಕೆ ಶಾಸಕರು ಹಾಗೂ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ಫೌಂಡೇಶನ್ನ ಗೌರವಾಧ್ಯಕ್ಷರಾದ ಎಎಸ್ ಪೊನ್ನಣ್ಣ ಅವರು ಮಂಗಳವಾರ ಭೇಟಿ ನೀಡಿ ಹೂಗುಚ್ಛ ನೀಡಿ ಗೌರವಿಸಿದರು. ಅರಪಟ್ಟು ಕಡಂಗ ಗ್ರಾಮದಲ್ಲಿರುವ ಚೊಯ್ಲಿ ಭಗವತಿ ಕ್ಷೇತ್ರದಲ್ಲಿ ವಾರ್ಷಿಕ ಉತ್ಸವ ಮಾರ್ಚ್ 21ರಿಂದ ಆರಂಭಗೊಂಡು ಮಾರ್ಚ್ 28ರವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ನಡೆಯಿತು. ಮುಕ್ಕಾಟಿರ ಮನೆಯಿಂದ ಭಂಡಾರ ಹೊರಟು ಪ್ರಾರಂಭಗೊಂಡ ಉತ್ಸವ
ಎತ್ತು ಹೋರಾಟ ಹಾಗೂ ದೇವಿಯ ಸ್ಥಾನ ಮುಖಾಂತರ ಗ್ರಾಮ ದೇವತೆಗೆ ಸಂಬಂಧಪಟ್ಟ ಶ್ರೀ ವಿಷ್ಣುಮೂರ್ತಿ ದೇವರ ಸನ್ನಿಧಿಯಲ್ಲಿ ವಿವಿಧ ಕೋಲ ಸಾಂಪ್ರದಾಯಿಕವಾಗಿ ನಡೆಯಿತು. ಉತ್ಸವದಲ್ಲಿ ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾದರು. ಪೂಜಾ ಕಾರ್ಯವನ್ನು ಅರ್ಚಕರಾದ ಕೀರ್ತೀಶ್ ಭಟ್ ಹಾಗೂ ತಂತ್ರಿಗಳಾದ ಲಕ್ಷ್ಮೇಶ್ವರ ನೆರವೇರಿಸಿದರು. ಉತ್ಸವದಲ್ಲಿ ದೇವಸ್ಥಾನದ ಅಧ್ಯಕ್ಷರಾದ ಮುಕ್ಕಾಟಿ ರಾಜಂಗಪ್ಪ ಹಾಗೂ ಆಡಳಿತ ಮಂಡಳಿಯವರು, ಊರಿನ ಮತ್ತು ನೆರೆಯ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ನೌಫಲ್ ಕಡಂಗ. ಜಿಲ್ಲಾಡಳಿತ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ, ಜಿಲ್ಲಾ ಗ್ರಾಹಕರ ಆಯೋಗ ಮತ್ತು ಜಿಲ್ಲಾ ಗ್ರಾಹಕರ ಮಾಹಿತಿ ಕೇಂದ್ರ ಕುಶಾಲನಗರ ಇವರ ಸಂಯುಕ್ತಾಶ್ರಯದಲ್ಲಿ ಸುರಕ್ಷಿತ ಉತ್ಪನ್ನಗಳು, ಆತ್ಮವಿಶ್ವಾಸದ ಗ್ರಾಹಕರು ಎಂಬ ವಿಷಯದಡಿ ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ನಡೆಯಿತು. ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಅವರು ಮಾತನಾಡಿ, ಸಮಾಜದಲ್ಲಿನ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿ ಗ್ರಾಹಕರಾಗಿದ್ದು, ಗ್ರಾಹಕರ ಸುರಕ್ಷತೆ, ಮಾಹಿತಿ ಮತ್ತು ನ್ಯಾಯಸಮ್ಮತ ಸೇವೆ ದೊರಕುವುದು ಅತ್ಯಂತ ಅವಶ್ಯಕವಾಗಿದೆ ಎಂದರು. ಹಿರಿಯ ವಕೀಲರಾದ ಎಂ.ಎ. ನಿರಂಜನ್ ಅವರು ಮಾತನಾಡಿ, ಗ್ರಾಹಕರ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ತಿಳಿದುಕೊಳ್ಳುವುದರ ಜೊತೆಗೆ ಪ್ರಜ್ಞಾವಂತರಾಗಿರಬೇಕೆಂದರು. ಗ್ರಾಹಕರ ಹಕ್ಕುಗಳ ಬಗ್ಗೆ ಚ್ಯುತಿ ಬಂದಾಗ ಗ್ರಾಹಕರ ಆಯೋಗಕ್ಕೆ ಮನವಿ ಮಾಡುವಂತಾಗಬೇಕು. ಹಾಗೆಯೇ ತಮ್ಮ ಕರ್ತವ್ಯಗಳನ್ನು ಕೂಡ ಮರೆಯಬಾರದೆಂದು ಎಂ.ಎ. ನಿರಂಜನ್ ಅವರು ಕಿವಿಮಾತು ಹೇಳಿದರು. ಕಾನೂನು ಮಾಪನಶಾಸ್ತ್ರ ಇಲಾಖೆಯಿಂದ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿತ್ತು. ಚೈಯಂಡಾಣೆ ಅಂಚೆ ಇಲಾಖೆಯಲ್ಲಿ 19 ವರ್ಷಗಳ ಕಾಲ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಉಮೇಶ್ ಅವರನ್ನು ಚೈಯಂಡಾಣೆ ಅಂಚೆ ಕಚೇರಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಚೈಯಂಡಾಣೆಯ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಡಿಕೇರಿ ಅಂಚೆ ಇಲಾಖೆಯ ಅಂಚೆ ನಿರೀಕ್ಷಕರಾದ ಮಂಜುನಾಥ್ ಅವರು ಪಾಲ್ಗೊಂಡು 19 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉಮೇಶ್ ಅವರು ನಿವೃತ್ತಿಯಾಗಿದ್ದಾರೆ. ಇದಕ್ಕೂ ಮೊದಲು ಇವರು ಸೇನೆಯಲ್ಲಿ 16 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು ನಿಜಕ್ಕೂ ಶ್ಲಾಘನೀಯ. ಉಮೇಶ್ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಅಂತ ಹಾರೈಸಿದರು. ಅವರದ್ದು ಸೇವೆ ಗೆಳತಿಯರದಂಥ ಸೇವೆ, ಯಾರ ಮನುಷ್ಯರಿಗೂ ದೇಶ ಸೇವೆ, ಜನಸೇವೆ ಮತ್ತು ಕುಟುಂಬದವರದ್ದು ಸೇವೆ ಮಾಡೋದಂತ ಹೇಳಿದರೆ ಯಾರಿಗೂ ಆ ಒಂದು ದೊಡ್ಡ ಭಾಗ್ಯಗಳು ಸಿಗುವುದಿಲ್ಲ. ದೇಶ ಸೇವೆ ಅನ್ನೋದು ಯಾರಿಗೂ. ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಬಳಿಕ ನಿವೃತ್ತ ಪೋಸ್ಟ್ ಮಾಸ್ಟರ್ ಉಮೇಶ್ ಅವರು ಮಾತನಾಡಿ, ಅಂಚೆ ಇಲಾಖೆಯ ಸೇವೆ ನಿಜಕ್ಕೂ ಸ್ಮರಣೀಯವೆಂದು ಕೊಡಗಿನಲ್ಲಿ ಸೇವೆ ಸಲ್ಲಿಸಿದ ನೆನಪುಗಳನ್ನು ಮೆಲುಕು ಹಾಕಿದ್ರು. ನಾನಿಲ್ಲಿ ಚೈನಳ್ಳಿ ಬಂದ ಮೇಲೆ ಚೈನಳ್ಳಿ ಸಹ ನನಗೆ ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ನಾಪಕ್ಲಿನ ಹೋದರೆ ನಾನು ಅಲ್ಲಿ ಸಹ ಕೇಳ್ತಿದ್ರು, ಸರ್ ನೀವು ಪೋಸ್ಟಿಂಗ್ ಬಂದಿದ್ದೀರಾ ಅಂತ, ತಿರ್ಗಾ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ನನ್ನ ಕೇಳ್ತಾ ಇದ್ರು. ಸೊ ಅಲ್ಲಿ ಚಂದ್ರಪಟ್ಟಣ ಡಿವಿಷನ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅದ ನಂತರ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದೆ. ಕೊಡಗು ಡಿವಿಷನ್ ಆಫೀಸಲ್ಲಿ ಸಹ ವರ್ಕ್ ಮಾಡಿದೆ. ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡಿದೆ. ಎಲ್ಲರಿಗೂ ದೇವರ ಆರೋಗ್ಯ. ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧೀಕ್ಷಕರಾದ ರವಿ, ನಿವೃತ್ತ ಅಂಚೆ ಪೇದೆ ಈರಪ್ಪ, ಸಿಬ್ಬಂದಿಗಳಾದ ಉತ್ತಪ್ಪ, ಮೀನಾಕ್ಷಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಮೇಶ್ ಅವರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಸಂದರ್ಭ ಉಮೇಶ್ ಅವರ ಪತ್ನಿ ಹರಿಣಾಕ್ಷಿ ಹಾಗೂ ಮಕ್ಕಳು, ಅಂಚೆ ಇಲಾಖೆಯ ಐಪಿ ಸಹಾಯಕ ಅಧಿಕಾರಿ ಹರೀಶ್, ಚೈಯಂಡಾಣೆ ಅಂಚೆ ಕಚೇರಿ ಸಿಬ್ಬಂದಿಗಳು, ಚೈಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು, ಚೈಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು ಮತ್ತಿತರರು ಪಾಲ್ಗೊಂಡಿದ್ದರು. ನಗರದ ಕೊಡಗು ವಿದ್ಯಾಲಯದಲ್ಲಿ ಸಮಾಗಮ 2026 ವಾರ್ಷಿಕ ಬೇಸಿಗೆ ಶಿಬಿರ ಮತ್ತು ಪಿಕಲ್ ಬಾಲ್ ಕ್ರೀಡಾಂಗಣ ಉದ್ಘಾಟನೆಗೊಂಡಿತು. ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ಆದಿತ್ಯ ಕೋಟೆ, ಡಾಕ್ಟರ್ ಜಾಹ್ನವಿ ಕೋಟೆ, ಕಾರ್ಯದರ್ಶಿ ಪೂಣಚ್ಚ ಬಿಎಸ್, ಶಾಲಾ ಆಡಳಿತ ಮಂಡಳಿಯ ಸದಸ್ಯ ಗುರುದತ್ ಸಿಎಸ್, ಪ್ರಾಂಶುಪಾಲರಾದ ಸುಮಿತ್ರಾ ಕೆಎಸ್, ಆಡಳಿತ ವ್ಯವಸ್ಥಾಪಕ ರವಿ ಪಿ, ಕಲಾ ತರಬೇತುದಾರರಾದ ಪವನ್ ಗಣಪತಿಯ ಕಲಾ ಚಿತ್ರಕ್ಕೆ ಬಣ್ಣ ಹಚ್ಚುವ ಮೂಲಕ ಮತ್ತು ಸಸಿಗೆ ನೀರೆರೆಯುವ ಮೂಲಕ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಡಾಕ್ಟರ್ ಜಾಹ್ನವಿ ಕೋಟೆ ಕೊಡಗು ವಿದ್ಯಾಲಯದಲ್ಲಿನ ತಮ್ಮ ವಿದ್ಯಾಭ್ಯಾಸದ ದಿನಗಳ ನೆನಪುಗಳನ್ನು ಹಂಚಿಕೊಂಡು ಕ್ರೀಡಾ ಮಾರ್ಗದರ್ಶಿಯಾಗಿದ್ದ ಸಿ.ವಿ. ಶಂಕರ್ ಅವರ ಶಿಸ್ತು ಮತ್ತು
ಕ್ರಿಕೆಟ್ ಕ್ರೀಡೆಯಲ್ಲಿ ಅವರು ವಿದ್ಯಾರ್ಥಿಗಳನ್ನು ಸದಾ ಹುರಿದುಂಬಿಸ್ತಾ ಇದ್ದ ರೀತಿಯನ್ನು ಶ್ಲಾಘಿಸಿದರು. ವಿದ್ಯಾರ್ಥಿಗಳು ಹೊಸ ವಿಷಯಗಳನ್ನು ಕಲಿಯುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕೆಂದರು. ಶಾಲಾ ಆಡಳಿತ ಮಂಡಳಿ ಸದಸ್ಯ ಗುರುದತ್ ಸಿಎಸ್ ಮಾತನಾಡಿ, ಪಿಕಲ್ ಬಾಲ್ ಕ್ರೀಡಾಂಗಣದ ಸೌಲಭ್ಯವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದರು. ಕೊಡಗು ವಿವಿಯ ಅಪರ್ಚುನಿಟಿ ಶಾಲೆ ಎಂಬ 2 ಶಿಕ್ಷಣ ಸಂಸ್ಥೆಗಳು ಯಶಸ್ವಿಯಾಗಿ ನಡೀತಾ ಇವೆ ಎಂದು ತಿಳಿಸಿದ ಗುರುದತ್, ಕ್ರೀಡೆ ಹಾಗೂ ಶೈಕ್ಷಣಿಕ ಕ್ಷೇತ್ರ ಎರಡರಲ್ಲೂ ಕೊಡಗು ವಿದ್ಯಾಲಯ ಸಾಧನೆಗಳ ಹಿರಿಮೆಯನ್ನು ಹೊಂದಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು.